ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಇಂದ್ರಜಿತ್ ಯಾರಿಗೂ ಕಾಣದ ಹಾಗೆ ಬಾಣಗಳನ್ನು ಎಸೆಯಲಿಕ್ಕೆ ಶುರು ಮಾಡಿದ. ಮೊದಲನೇ ಬಾರಿ ಲಕ್ಷ್ಮಣ ತಡೆದಿದ್ದ. ಅವನ ಬಾಣಗಳ ಪೆಟ್ಟನ್ನು ಗೊತ್ತಿದ್ರೂ ತಡೆದಿದ್ದ. ಯಾಕೆ ಅಂತ ಹೇಳಿದ್ರೆ ಗರುಡನಿಗೆ ಸೇವೆ ಕೊಡಬೇಕು ಅಂತ ದೇವರ ಸಂಕಲ್ಪ. ಆದ್ದರಿಂದ ಲಕ್ಷ್ಮಣನಿಗೂ ಗೊತ್ತಿತ್ತು. ಸಚೈವ ಜಾನಾತಿ ದೇವಗುಹ್ಯಂ ಅಂತ ಮಧ್ವಾಚಾರ್ಯರ ನಿರ್ಣಯ. ಆದ್ದರಿಂದ ನಾಗಾಸ್ತ್ರವನ್ನು ಎಸೆದಾಗ ಸ್ವಯಂ ನಾಗಗಳ ಒಡೆಯ ಆದ ಲಕ್ಷ್ಮಣ ಸುಮ್ಮನೆ ತಡೆದಿದ್ದ, ಬಿದ್ದಿದ್ದ. ಅವನೇನು ಮೂರ್ಛೆ ಹೊಂದಿರಲಿಲ್ಲ. ಆಯ್ತಾ? ಗರುಡ ಬಂದ, ಸರಿ ಹೋಯ್ತು, ನಾಗಗಳೆಲ್ಲ ಬಿಡಿಸ್ಕೊಂಡು ಹೊರಟೋಯ್ತು. ಎರಡನೇ ಬಾರಿ ಹನುಮಂತನ ಒಂದು ಬಲ ಪ್ರದರ್ಶನ ಆಗಬೇಕಿತ್ತು. ನನ್ನಲ್ಲಿ ಎಂತಹ ಭಕ್ತ ಅವನು ಅಂತ ತೋರಿಸ್ಬೇಕಿತ್ತು. ಅದಾದ ಮೇಲೆ ರಾವಣನಿಂದ ಲಕ್ಷ್ಮಣ ಪೆಟ್ಟು ತಿಂದಿದ್ದ. ಅದು ನಿಜವಾದ ಪೆಟ್ಟು. ಅದನ್ನು ಹನುಮಂತನಿಂದ ಸಂಜೀವಿನಿ ಪರ್ವತ ತರಿಸಿ ಸರಿ ಮಾಡಿದ. ಹೀಗೆ 3 ಸರ್ತಿ ಆಯಿತು. ಈ ಸರ್ತಿ ಆ ಇಂದ್ರಜಿತುವಿನ ಕಾಟ ತಡಿಲಿಕ್ಕಾಗಲಿಲ್ಲ ಲಕ್ಷ್ಮಣನಿಗೆ. ಅಣ್ಣ, ಬ್ರಹ್ಮಾಸ್ತ್ರ ಎಸ್ತು ಬಿಡ್ತೀನಿ ಇಂದ. ಆಗ ದೇವರು ಹೇಳಿದ, ನೋಡಪ್ಪ, ಬ್ರಹ್ಮಾಸ್ತ್ರ ಎಸಿಬೇಕು ಅಂತಾದ್ರೆ ಎಸೆದುಕೊಳ್ಳುವವನಿಗೆ, ಯಾರು ಬ್ರಹ್ಮಾಸ್ತ್ರವನ್ನು ಎದುರಿಸ್ತಾನೆ, ಯಾರ ಮೇಲೆ ಬ್ರಹ್ಮಾಸ್ತ್ರವನ್ನು ಎಸಿತೀಯೋ ಅವನಿಗೆ ಕೆಲವೊಂದು ಅರ್ಹತೆಗಳಿರ್ಬೇಕು. ಬ್ರಹ್ಮಾಸ್ತ್ರವನ್ನು ಯಾರು ಎದುರಿಸಬಹುದು ಅಂದ್ರೆ ಯಾರಿಗೆ ಬ್ರಹ್ಮಾಸ್ತ್ರ ಗೊತ್ತಿರುತ್ತೋ ಅವನು ಎದುರಿಸಬೇಕು. ಅಂದ್ರೆ ನಾನು ಯಾರಿಗೆ ಬ್ರಹ್ಮಾಸ್ತ್ರ ಎಸಿತೇನೆ ಅವನಿಗೂ ಬ್ರಹ್ಮಾಸ್ತ್ರ ಗೊತ್ತಿರಬೇಕು. ಅದೊಂದು ನಿಯಮ. ಎರಡನೆಯದ್ದು, ಭಯಾದ ದೃಶ್ಯೇನ ವಿಮುಕ್ತುಮರ್ಹಸಿ. ಭಯದಿಂದ ಓಡಿ ಹೋದವನಲ್ಲಿ ಬ್ರಹ್ಮಾಸ್ತ್ರವನ್ನ ಎಸೆಯಕೂಡದು. ಅದು ಬ್ರಹ್ಮಾಸ್ತ್ರಕ್ಕೆ ಮಾಡೋ ಅವಮಾನ ಅಲ್ವಾ? ಹೌದು. ವಿರೋಚಿತವಾದ ರೀತಿಯಲ್ಲಿ ಹೋರಾಡ್ತಾ ಇರುವವನ ಮೇಲೆ ಎಸಿಬೇಕು. ಆಯ್ತಾ? ಮಿಸೈಲ್ನ ತಗೊಂಡೋಗಿ ಶಿವಾಜಿನಗರದ ಕಡೆ ತಿರುಗಿಸ್ಬಿಟ್ರೆ ಗತಿ ಏನು? ಅದು ಮಿಸೈಲ್ಗೆ ಅವಮಾನ. ಆ ಕಾರಣದಿಂದ ಯಾರನ್ನ ಯಾವ ರೀತಿ, ಯಾಕಂದ್ರೆ ಒಳಗಡೆ ಇರುವ ಕ್ರೈಮ್ ಅನ್ನ ನೋಡ್ಕೊಳ್ಳೋದು ಪೊಲೀಸ್ ಫೋರ್ಸ್, ಹೊರಗಡೆ ಇರುವಂತಹ ಫೋರ್ಸ್ ಅನ್ನ ನೋಡ್ಕೊಳ್ಬೇಕಾದ್ರೆ ಎಕ್ಸ್ಟರ್ನಲ್ ಫೋರ್ಸ್ ಏನಿದೆ ಅವ್ರನ್ನ ನೋಡ್ಕೊಳ್ಳೋದು ಮಿಲಿಟರಿ. ಎರಡನ್ನು ಮಿಕ್ಸ್ ಮಾಡಬಾರದು. ಒಳಗಡೆ ಇರೋದನ್ನ ಮಿಲಿಟರಿಯ ಮೂಲಕ ನಿಗ್ರಹಿಸಬಾರದು. ಯಾಕೆಂದ್ರೆ ನಾವು ಸಿವಿಲಿಯನ್ಸ್ಗೆ ಕೊಡುವಂತಹ ಅತ್ಯುನ್ನತ ಅವಮಾನ ಅದು. ನಮ್ಮದೇ ಪ್ರದೇಶದವರೊಡನೆ ನಮ್ಮ ಸೈನಿಕರನ್ನ ಬಿಡಬಾರದು. ಅವ್ರಿಗೆ ಬೇರೆ ಇದೆ ಈ ತರಹದ ನಿಯಮ. ಆ ಹಿನ್ನೆಲೆಯಲ್ಲಿ ಏನು ಮಾಡಿದ, ಲಕ್ಷ್ಮಣನಿಗೆ ಹೇಳಿದ, ನೋಡು, ಭಯಾದ ದೃಶ್ಯೇ ನವಿಮೋಕ್ತು ಮರ್ಹಸಿ. ಹೆದರ್ಕೊಂಡು ಓಡೋಟಾಗ್ತಾ ಇದ್ದಾನೆ. ಯಾರು? ಇಂದ್ರಜಿತ್ತು. ಅವನಿಗೆ ಬ್ರಹ್ಮಾಸ್ತ್ರವನ್ನು ಎಸೆಯಬಾರದು. ಇನ್ನು ಮುಂದೆ ಹೇಳಿದ, ನಿನಗೆ ಆಗದೆ ಹೋದ್ರೆ ಹೇಳು,
ನಿಹನ್ಮಿತಂ ಶರಮಾತ್ರ ಕೇಣ, ಕೇವಲ ಬಾಣದಿಂದ ಅವನನ್ನು ಹೊಡಿತೇನೆ ಅಂತ ಹೇಳಿ ಬಿಲ್ಲನ್ನ ಸಜ್ಜಾಗಿ ಹಿಡಿದು ಒಂದು ಕಡೆಗೆ ರಾಮ ಹೀಗೆ ತಿರುಗಿಸ್ದ. ಕಪಿಗಳು ಗೊತ್ತಾಗ್ಲಿಲ್ಲ ಎಲ್ಲಿ ತಿರುಗಿಸ್ದ ಅಂತ. ಇಂದ್ರಜಿತು ಅದೃಶ್ಯನಾಗಿದ್ನಲ್ಲ, ನನ್ನನ್ನು ನೋಡಿದ ಅಂತ ಖಾತ್ರಿ ಆಯ್ತು, ಹೊರಟವನ. ಇದು ಹೇಳಿತನ ಅಂತಂದ್ರೆ. ಅವನ ಸಂಪೂರ್ಣ ಅನುಗ್ರಹ ಪಕ್ಕದ ರಾಷ್ಟ್ರದ ಮೇಲೇನೆ ಆಗಿರೋದು. ಆಮೇಲೆ ಏನ್ ಮಾಡಿದ, ಈ ಸರ್ತಿ ಹೊಸ ಟೆಕ್ನಿಕ್ಕಿನೊಂದಿಗೆ ಬಂದ ಇಂದ್ರಜಿತ್. ಅದನ್ನ ನಾವೀಗ ನೋಡಲಿದ್ದೇವೆ. ಇಂದ್ರಜಿತ್ತು ತಥೋ ದೃಷ್ಟ್ವಾ ಭ್ರಾತರೌ ರಾಮ ಲಕ್ಷ್ಮಣೌ ರಣಾಯ ಅತ್ಯುದ್ಧತೌ ವೀರೌ ಮಾಯಾಂ ಪ್ರಾದುಷ್ಕರೋತ್ತದಾ. ಈ ಸರ್ತಿ ಒಂದು ಹೊಸ ತರ ಪ್ರಯೋಗ ಮಾಡಬೇಕು, ತಲ್ಲಣಿಸಿ ಬಿಡಬೇಕು ಅಂತ ಹೇಳಿ ಇಂದ್ರಜಿತ್ ಏನ್ ಮಾಡಿದ, ಇಂದ್ರಜಿತ್ತು ರಥೆ ಸ್ಥಾಪ್ಯ ಸೀತಾಂ ಮಾಯಾಮಯೀಂ ತದಾ ಬಲೇನ ಮಹತಾ ವೃತ್ಯ ತಸ್ಯಾ ವಧಮರೋಚಯತ್. ಒಂದು ಸೀತೆಯ ಗೊಂಬೆಯನ್ನು ನಿರ್ಮಾಣ ಮಾಡಿದ. ಆ ಸೀತೆಯ ಗೊಂಬೆಗೆ ಹೀಗೆ ಕೈಕಾಲಾಡಿಸ್ಲಿಕ್ಕೆ ಶಕ್ತಿ ಅವುಗಳೆಲ್ಲ ಇತ್ತು. ಮೇಲ್ನೋಟಕ್ಕೆ ನೋಡುವವರಿಗೆ ನಿಜವಾದ ಸೀತೆಯನ್ನ ಹಿಡಿದು ತಂದನೋ ಎಂಬಂತೆ ಇತ್ತು. ರಥದಲ್ಲಿ ದರದರನೆ ಎಳ್ಕೊಂಡು ಬಂದ ಸೀತೆಯನ್ನ ಮೋಹನಾರ್ಥಂತು ಸರ್ವೇಷಾಂ ಬುದ್ಧಿಂ ಕೃತ್ವಾ ಸುದುರ್ಮತಿ ಹಂತುಂ ಸೀತಾಂ ವ್ಯವಸಿತೋ ವಾನರಾಭಿಮುಖೋ ಯಯೌ. ಕಪಿಗಳಿಗೆಲ್ಲ ಆ ಮಾಯಾಮಯಿ ಸೀತೆಯನ್ನ ತೋರಿಸ್ತಾ ಇದ್ದ, ಕೊಂದು ಬಿಡ್ತೀನಿ ಅಂತ. ಇದರ ಉದ್ದೇಶ ನೈತಿಕ ಸ್ಥೈರ್ಯ ಕುಸಿದು ಹೋಗ್ಬಿಡ್ಬೇಕು. ಈ ಖೋಟ ನೋಟ ಎಲ್ಲ ಮಾಡ್ತಾರಲ್ಲ, ಹಾಗೆ ಇದು. ಸೀತೆಯನ್ನ ಕೊಲ್ಲಲಿಕ್ಕೆ ಅಂತ ಪ್ರಯತ್ನಿಸುವ ಹಾಗೆ. ತಂ ದೃಷ್ಟ್ವಾ ತ್ವಭಿನಿರ್ಯಾಂತಂ ಸರ್ವೇ ತೇ ಕಾನನೌಕಸಃ ಉತ್ಪೇತುರಭಿಸಂಕ್ರುದ್ಧಾಃ ಶಿಲಾಹಸ್ತಾಯುಯುತ್ಸವಃ. ಕಪಿಗಳೆಲ್ಲ ನೋಡಿದ್ರು, ಸಿಟ್ಟು ಬಂತು. ನಮ್ಮ ಸೀತಮ್ಮನನ್ನ ಇವನು ಕೊಲ್ಲಲಿಕ್ಕೆ ಹೊರಡ್ತಾ ಇದ್ದಾನೋ ಅಂತ ಹೇಳಿ ಉತ್ಪೇತುರಭಿಸಂವೃದ್ಧಾಃ ಶಿಲಾಹಸ್ತಾಃ, ದೊಡ್ಡ ಬಂಡೆಗಳನ್ನ ಎತ್ಕೊಂಡು ಇಂದ್ರಜಿತುವಿನ ಕಡೆಗೆ ಜಿಗಿದರು. ಹನುಮಾನ್ ಪುರತಸ್ತೇಷಾಂ ಜಗಾಮ ಕಪಿಕುಂಜರಃ ಪ್ರಗೃಹ್ಯ ಸುಮಹಚ್ಛೃಂಗಂ ಪರ್ವತಸ್ಯ ದುರಾಸದಂ. ಹನುಮಂತ ದೊಡ್ಡ ಒಂದು ಬಂಡೆಯನ್ನು ತಗೊಂಡು ಎಲ್ಲರಿಗೂ ಮುಂಚೂಣಿಯಲ್ಲಿ ಹಾರ್ದ. ಸತದರ್ಶ ಹತಾನಂದಾಂ ಸೀತಾಮಿಂದ್ರಜಿತೋ ರಥೇ ಏಕವೇಣಿ ಧರಾಂ ದೀನಾಂ ಉಪವಾಸ ಕೃಶಾನನಾಂ. ಯಾಕೆಂದ್ರೆ ಸೀತೆಯನ್ನ ನೇರವಾಗಿ ನೋಡಿದ್ದವ ಹನುಮಂತ ಮಾತ್ರ. ಅದರಿಂದಾಗಿ ಅವನು ಹಾರಿದ. ಹನುಮಂತನಿಗೂ ಹಾಗೆ ಕಂಡಿತಂತೆ. ಏಕವೇಣಿ ಧರಾಂ, ಒಂಟಿ ಜಡೆಯಲ್ಲಿ ಇದ್ದಾಳೆ. ಆಗ ಒಂಟಿ ಜಡೆ ಅನ್ನೋದು ಗಂಡನಿಂದ ದೂರ ಆಗಿದ್ದೇನೆ ಅಂತನ್ನುವ ಸಂಕೇತ. ಏಕವೇಣಿ ಧರಾಂ ದೀನಾಂ. ಆಮೇಲೆ ಉಪವಾಸ ಕೃಶಾನನಾಂ, ಉಪವಾಸದಿಂದ ತೆಳ್ಳಗಾಗೋಗಿದ್ದಾಳೆ. ಬಾಡಿದ ಮೋರೆ ಅವಳದ್ದು. ಪರಿಕ್ಲಿಷ್ಟೈಕ ವಸನಾಂ ಅಮೃಜಾಂ ರಾಘವ ಪ್ರಿಯಾಂ. ಒಂದೇ ಬಟ್ಟೆಯನ್ನು ಧರಿಸಿದ್ದಾಳೆ. ಅದು ಕೂಡ ಗಂಡ ದೂರ ಇದ್ದಾನೆ ಅನ್ನೋದರ ಸಂಕೇತ. ಅಷ್ಟೇ ಅಲ್ಲದೆ ಅವಳು ತಾನು ಹೊದ್ದಿದ್ದ ಮೇಲುದ ಉತ್ತರೀಯದಲ್ಲಿ ತನ್ನ ಆಭರಣಗಳನ್ನೆಲ್ಲ ಕಟ್ಟಿ ಕಪಿಗಳ ಮಧ್ಯೆ ಬಿಟ್ಬಿಟ್ಟಿದ್ಲಲ್ಲ. ಹೀಗಾಗಿ ಕೆಳಗಡೆಯ ಬಟ್ಟೆ ಒಂದೇ ಇದ್ದದ್ದು, ಕೆಳಗಡೆ ಬಟ್ಟೆ ಮಾತ್ರ ಉಟ್ಕೊಂಡಿದ್ದಾಳೆ. ಅದನ್ನು ನೋಡಿದ. ಆಮೇಲೆ ಅಮೃಜಾಂ, ಗಂಡ ದೂರ ಇದ್ದಾನೆ ಅಂತ ಹೇಳಿ ಯಾವುದೇ ಸುಗಂಧ ದ್ರವ್ಯಗಳನ್ನ ಪರಿಮಳ ದ್ರವ್ಯಗಳನ್ನ ಹಾಕೊಂಡಿರಲಿಲ್ಲ. ಮೈಯಲ್ಲಿ ಏನನ್ನೂ ತೊಳ್ಕೊಂಡಿರಲಿಲ್ಲ. ಕೇವಲ ಸ್ನಾನ ಮಾತ್ರ. ಯಾಕೆಂದ್ರೆ ಸದಾಚಾರಕ್ಕೆ ಅನುಕೂಲ ಆಗಲಿ ಅಂತ ಪ್ರತಿ ದಿವಸ ಸಂಧ್ಯಾವಂದನೆ ಮಾಡ್ತಾ ಇದ್ಲಲ್ಲ ಸೀತೆ. ಪ್ರತಿ ದಿವಸ ಸಂಧ್ಯಾವಂದನೆ ಮಾಡ್ತಾ ಇದ್ದದ್ರಿಂದ ಅವಳು ಸ್ನಾನ ಮಾತ್ರ. ಅದು ಚಂದ ಮಾಡಿ ಸ್ನಾನ ಮಾಡೋದು, ಪರಿಮಳಿತ ದ್ರವ್ಯಗಳನ್ನು ಹಾಕಿಕೊಳ್ಳೋದು ಅದೆಲ್ಲ ಇರಲಿಲ್ಲ. ಅದನ್ನು ಗಮನಿಸಿದ. ಅಮೃಜಾಂ ರಾಘವ ಪ್ರಿಯಾಂ ರಜೋಮಲಾಭ್ಯಾಂ ಆಲಿಪ್ತೈಃ ಸರ್ವಗಾತ್ರೈರ್ವರಸ್ತ್ರಿಯಂ. ಎಲ್ಲ ಕಡೆ ಧೂಳು ಮುಸುಕಿದೆ. ಆ ತರಹದ ಸೀತೆಯನ್ನ ಹನುಮಂತ ಕಂಡ. ತಾನ್ನಿರೀಕ್ಷ ಮುಹೂರ್ತಂತು
ಮೈಥಿಲೀಂ ಅಧ್ಯವಸ್ಯ ಚ ಬಭೂವ ಚಿರದೃಷ್ಟಾ ಹಿ ತೇನ ಸಾ ಜನಕಾತ್ಮಜ. ಅವನನ್ನು ನೋಡಿದ. ತಾಂ ನಿರೀಕ್ಷ ಮುಹೂರ್ತಂ, ಸ್ವಲ್ಪ ಹೊತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ. ಓ ಸೀತೆ ಅಂತ ಗೊತ್ತಾಯ್ತು. ಸೀತೆ ಅಂತ ತೀರ್ಮಾನ ಮಾಡಿದ ಮೇಲೆ ಅಬ್ರವೀತ್ತಾಂತು ಶೋಕಾರ್ಥಾಂ ನಿರಾನಂದಾಂ ತಪಸ್ವಿನೀಂ ದೃಷ್ಟ್ವಾ ರಥಸ್ಥಿತಾಂ ದೀನಾಂ ರಾಕ್ಷಸೇಂದ್ರ ಸುತಶ್ರಿತಾಂ. ಹನುಮಂತ ಅವಳೊಡನೆಯೋ ಎಂಬಂತೆ ಮಾತನಾಡಿದ. ಕಿಂ ಸಮರ್ಥಿತಮಸ್ಯೇತಿ ಚಿಂತಯನ್ ಸಮಃ ಕಪಿಃ ಸಹತೈರ್ವಾನರಶ್ರೇಷ್ಠೈಃ ಅಭ್ಯಪದ್ಯತ ರಾವಣಿಂ. ಇಷ್ಟು ಸೀತೆ ಅಂತ ಕನ್ಫರ್ಮ್ ಆದ್ಮೇಲೆ ಹನುಮಂತ ಜಿಗಿದದ್ದು. ಹನುಮಂತನ ಹಿಂದುಗಡೆ ಎಲ್ಲ ಕಪಿಗಳು ಬಂಡೆಯನ್ನು ತಗೊಂಡು ಹಾರಿದ್ರು. ತಾಂ ಸ್ತ್ರಿಯಂ ಪಶ್ಯತಾಂ ತೇಷಾಂ ತಾಡಯ ಮಾತರಾಕ್ಷಸಃ ಕ್ರೋಶಂತೀಂ ರಾಮ ರಾಮೇತಿ ಮಾಯಯ ಯೋಜಿತಾಂ ರಥೇ. ಅವ್ರನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಕತ್ತಿಯನ್ನು ತೆಗೆದುಕೊಂಡು ಅವಳ ತಲೆಮುಡಿಯನ್ನ ಹಿಡಿದ. ಆ ಗೊಂಬೆ ರಾಮರಾಮ ರಾಮರಾಮ ಅಂತ ಹೇಳ್ತಾ ಇತ್ತು. ಹೆಂಗ್ ಡಿಸೈನ್ ಮಾಡಿರ್ತಾನೆ? ವೆಂಟ್ರಿಲೋಕ್ವಿಸ್ಟ್ ಆಗಿರ್ಬೋದು, ಯಾರು ಗೊತ್ತು? ವೆಂಟ್ರಿಲೋಕ್ವಿಸ್ಟ್ ಅಂದ್ರೆ ಗೊತ್ತಲ್ಲ, ಬಾಯಿ ಮುಚ್ಕೊಂಡಿರ್ತಾರೆ, ಮಾತಾಡ್ತಾ ಇರ್ತಾರೆ. ಗೊಂಬೆ ಮಾತನಾಡಿದ ಹಾಗೆ ಕೇಳುತ್ತೆ. ಅವ್ರನ್ನ ವೆಂಟ್ರಿಲೋಕ್ವಿಸ್ಟ್ ಅಂತ ಕರೀತಾರೆ. ಆ ಥರ ಮಾಡಿರ್ಬೋದು, ಯಾರಿಗೂ ಗೊತ್ತು ಅಲ್ಲ. ಹೆಂಗ್ ಬೇಕಾಗಿರ್ಲಿ, ಆಯ್ತಲ್ಲ, ವಿಷಯ ಆಗಿದ್ದ ಹೌದು. ಕ್ರೋಶಂತೀಂ ರಾಮರಾಮೇತಿ ಗೃಹೀತ ಮೂರ್ಧಜಾಂ ದೃಷ್ಟ್ವಾ ಹನುಮಾನ್ ದೈನ್ಯಮಾಗಮತ್. ತಲೆಮುಡಿಯಲ್ಲಿ ಹಿಡಿದಿದ್ದಾನೆ, ಬಲಗೈಯಿಂದ ಕತ್ತಿ ಹಿಡಿದಿದ್ದಾನೆ, ಬಂದ್ರೆ ಕತ್ತರಿಸ್ಬಿಡ್ತೀನಿ ಅಂತ. ಆಗ ಹನುಮಾನ್ ದೈನ್ಯಮಾಗಮತ್, ಹನುಮಂತ ದೀನನಾದ. ದುಃಖಜಂ ವಾರಿ ನೇತ್ರಾಭ್ಯಾಂ ಉತ್ಸೃಜನ್ಮಾರುತಾತ್ಮದ, ದುಃಖದಿಂದ ದಳದಳ ಕಣ್ಣಲ್ಲಿ ನೀರು ಬಂತು. ತಾಂ ದೃಷ್ಟ್ವಾ ಚಾರು ಸರ್ವಾಂಗೀಂ ರಾಮಸ್ಯ ಮಹಿಷೀಂ ಪ್ರಿಯಾಂ ಅಬ್ರವೀತ್ ಪರುಷಂ ವಾಕ್ಯಂ ಕ್ರೋಧಾದ್ರಕ್ಷೋಧಿಪಾತ್ಮಜಂ. ಸಿಟ್ಟಿನಿಂದ ಇಂದ್ರಜಿತುವನ್ನು ಬೈದ. ದುರಾತ್ಮನ್ನಾತ್ಮನಾಶಾಯ ಕೇಶಪಕ್ಷೇ ಪರಾಮೃಷಃ ಬ್ರಹ್ಮರ್ಷೀಣಾಂ ಕುಲೇ ಜಾತೋ ರಾಕ್ಷಸೀಂ ಯೋನಿಮಾಶ್ರಿತಃ. ದುರಾತ್ಮನೇ, ಕೇಶಪಕ್ಷೇ ಪರಾಮೃಷಃ, ತಲೆಗೂದಲಲ್ಲಿ ಹಿಡಿದಿದ್ದೀಯ ಅಲ್ವಾ? ಇದು ನಿನಗೆ ಒಳ್ಳೆಯದಕ್ಕಲ್ಲ. ಆತ್ಮನಾಶಾಯ, ನಿನ್ನ ನಾಶಕ್ಕಾಗಿಯೇ ಹಿಡ್ಕೊಂಡಿದ್ದೀಯ. ಇದರಿಂದ ನಿನ್ನ ಖಂಡಿತ ಒಳ್ಳೆಯದಾಗಲ್ಲ. ಅವಳು ಸಾಯಬಹುದು, ನೀನು ಸಾಯದೇ ಇರಲ್ಲ. ಬ್ರಹ್ಮರ್ಷೀಣಾಂ ಕುಲೇ ಜಾತಃ, ಎಂಥವ್ರ ಕುಲದಲ್ಲಿ ಹುಟ್ಟಿದ್ದಿ? ಪುಲಸ್ತ್ಯ ಋಷಿಗಳ ಮಗ ವಿಶ್ರವಸ್, ವಿಶ್ರವಸ್ಸಿನ ಮಗ ರಾವಣ, ರಾವಣನ ಮಗ ನೀನು. ಬ್ರಹ್ಮರ್ಷಿಗಳ ಕುಲದಲ್ಲಿ ಹುಟ್ಟಿದ್ದಿ, ಆದರೆ ಸ್ವಭಾವದಿಂದ ರಾಕ್ಷಸನಾಗಿದ್ದಿ. ರಾಕ್ಷಸೀಂ ಯೋನಿಮಾಶ್ರಿತಃ ಧಿಕ್ತ್ವಾಂ ಪಾಪ ಸಮಾಚಾರಂ ಯಸ್ಯ ತೇ ಮತಿರೀದೃಚಿ ನೃಶಂಸ ಅನಾರ್ಯ ದುರ್ವೃತ್ತ ಕ್ಷುದ್ರ ಪಾಪ ಪರಾಕ್ರಮ. ಧಿಕ್, ಛೀ ಅಂತಂದಾಗೆ. ಛೀ, ಪಾಪ ಸಮಾಚಾರ, ಕೆಟ್ಟ ನಡೆಯವನು ನೀನು. ಯಸ್ಯತೆ ಮತಿರೀದೃಶಿ, ಇಂತಹ ಬುದ್ಧಿ ಬರಬಾರ್ದಿತ್ತಲ್ವ ನಿನಗೆ. ನೃಶಂಸ, ಕ್ರೂರಿ, ಮನುಷ್ಯ ಅಂತ ಹೇಳ್ಕೊಳ್ಳಿಕ್ಕಷ್ಟೇ ನಿನಗೆ. ನೀನು ನಾನು ಒಳ್ಳೆ ಕುಲದಲ್ಲಿ ಹುಟ್ಟಿದ್ದೇನೆ ಅಂತ ಹೇಳ್ಕೊಳ್ಬಹುದಷ್ಟೇ, ಆದರೆ ಆ ಕೆಲಸ ಒಂದು ಅದಕ್ಕಿಲ್ಲ. ಅದನ್ನು ನೃಶಂಸ ಅಂತ ಕರೀತಾರೆ. ನೃಶಂಸ, ಅನಾರ್ಯ, ಅನಾರ್ಯನೇ, ಒಳ್ಳೆಯವನಲ್ಲದವನೇ. ದುರ್ವೃತ್ತ, ಕೆಟ್ಟವಾದ ನಡೆ. ಕ್ಷುದ್ರ, ಎಂತಹ ಥರ್ಡ್ ಕ್ಲಾಸ್ ನೀನು. ಒಂದು ಹೆಣ್ಣನ್ನ ಮುಂದೆ ಇಟ್ಟುಕೊಂಡು ಆಟ ಆಡೋದ? ಪಾಪ ಪರಾಕ್ರಮ. ಅನಾರ್ಯಸ್ಯ ಈದೃಚಂ ಕರ್ಮ ಘೃಣಾತೆ ನಾಸ್ತಿ ನಿರ್ಘೃಣ. ಅನಾರ್ಯನಾಗಿದ್ದಿ, ನಿರ್ಘೃಣ, ಕರುಣೆಯೇ ಇಲ್ಲದವನೇ. ಒಂದು ಕಣ್ಣಲ್ಲಿ ರಕ್ತ ಬೇಡವೆ, ಕಣ್ಣಲ್ಲಿ ರಕ್ತ ಬೇಡವೆ ಅಂತ ಉಡುಪಿಯ ಕಡೆಯ ಬೈಗುಳ. ನಿನಗೆ ದಯೆಯೇ ಇಲ್ಲ ಅನ್ಲಿಕ್ಕೆ ಎಂತ ಮಾರ, ಕಣ್ಣಲ್ಲಿ ರಕ್ತ ಇಲ್ವ ನಿನಗೆ ಅಂತಾರೆ.
ಚ್ಯುತಾಗ್ರಹಾಚ್ಚ ರಾಜ್ಯಾಚ್ಚ ರಾಮಹಸ್ತಾಚ್ಚ ಮೈಥಿಲಿ ಕಿಂ ತವೈಶಾಪರಾಧಾಹಿ ಯದೇನಾಂ ಹಂಸಿ ನಿರ್ದಯ. ಮನೆ ಬಿಟ್ಟು ಬಂದ ಹೆಣ್ಣು, ರಾಜ್ಯವನ್ನ ಕಳೆದುಕೊಂಡ ಹೆಣ್ಣು, ತನ್ನ ಗಂಡನಿಂದ ತಪ್ಪಿಸಿಕೊಂಡ ಹೆಣ್ಣು, ನಿನಗೇನು ಅಪರಾಧ ಮಾಡಿದ್ದಾಳಪ್ಪ, ಅವಳನ್ನು ಕೊಲ್ಲಲಿಕ್ಕೆ ಅಂತ ಹಿಡಿದಿದ್ದೀಯಲ್ಲ, ಅದು ಇಷ್ಟು ಭೀಕರವಾಗಿ ಕೊಲ್ತೀಯ. ಸೀತಾಂ ಹತ್ವಾತು ನಚಿರಂ ಜೀವಿಷ್ಯಸಿ ಕಥಂಚನ ವಧಾರ್ಹ ಕರ್ಮಣ ತೇನ ಮಮ ಹಸ್ತಗತೋಹ್ಯಸಿ. ಅವಳನ್ನು ಕೊಲ್ಲಬಹುದು ನೀನು, ನಾನು ನಿನ್ನನ್ನು ತಲುಪುವ ಮೊದಲು ಅವಳನ್ನು ಕೊಲ್ಲಬಹುದು, ಆದರೆ ನೀನು ತಪ್ಪಿಸ್ಕೊಡೋಲ್ಲ, ಬೇಗ ಸಾಯ್ತೀಯ. ಏಚಸಿ ಸ್ತ್ರೀ ಘಾತಿನಾಂ ಲೋಕಾಃ ಲೋಕವಧ್ಯೈಶ್ಚ ಕುತ್ಸಿತಾಃ ಇಹ ಜೀವಿತ ಮುತ್ಸೃಜ್ಯ ಪ್ರೇತ್ಯತಾನ್ ಪ್ರತಿಲಪ್ಸ್ಯಸೆ. ಹೆಣ್ಣನ್ನು ಕೊಲ್ಲಲೇಬಾರದು. ಪೂತನೆ, ತಾಟಕಿ ಅಂತವರನ್ನು ಬಿಟ್ರೆ ಹೆಣ್ಣನ್ನು ಕೊಲ್ಲಬಾರದು. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಈ ಯೂಟ್ಯೂಬರ್ಸ್ಗಳು ಬಾಲಿವುಡ್ ಸೆಲೆಬ್ರಿಟಿಗಳನ್ನೆಲ್ಲ ಗುಂಡಿಟ್ಟು ಕೊಲ್ಲಬೇಕು ಅಂತ ಅನ್ಸುತ್ತೆ. ರಾಷ್ಟ್ರಕ್ಕೆ ಅಷ್ಟು ವಿಷಪ್ರಾಣಿಗಳು. ಏಚ ಸ್ತ್ರೀಘಾತಿನಾಂ ಲೋಕಾಃ ಲೋಕವಧ್ಯೈಶ್ಚ ಕುತ್ಸಿತಾಃ. ಎಂತಹ ಪರಿಸ್ಥಿತಿಯಲ್ಲಿ ಇರಬೇಕಾದರೂ ಕೂಡ ಹೆಣ್ಣುಮಕ್ಕಳನ್ನು ಕೊಲ್ಲಬಾರದು ಅಂತ. ಇಲ್ಲಿ ನಿನಗೆ ಒಳ್ಳೆ ಕೀರ್ತಿ ಬರಲ್ಲ. ಹೆಣ್ಣನ್ನ ಕೊಂದಿದ್ರಿಂದಾಗಿ ಸತ್ ಮೇಲೆ ಒಳ್ಳೆ ಲೋಕ ಸಿಗಲ್ಲ. ಏನ್ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದಿ? ಇತಿ ಬ್ರುವಾಣೋ ಹನುಮಾನ್ ಸಾಯುಧೈರ್ಹರಿಭಿರ್ವೃತಃ ಅಭ್ಯದಾವತ್ಸು ಸಂಕ್ರುದ್ಧೋ ರಾಕ್ಷಸೇಂದ್ರ ಸುತಂ ಪ್ರತಿ. ಈ ರೀತಿಯಾಗಿ ನುಡಿದು ವೇಗವಾಗಿ ನುಗ್ಗಿದ. ಅವನು ಬರ್ತಾ ಇರಬೇಕಾದ್ರೆ ಸತಾಂಬಾಣತಹಸ್ತ್ರೇಣ ವಿಕ್ಷೋಭ್ಯ ಹರಿವಾಹಿನಿ ಹನುಮಂತಂ ಹರಿಶ್ರೇಷ್ಠಂ ಇಂದ್ರಜಿತ್ ಪ್ರತ್ಯುವಾಚ. ಇಂದ್ರಜಿತ್ ಹೇಳಿದನಂತೆ ಹನುಮಂತನಿಗೆ, ಸುಗ್ರೀವಸ್ತ್ವಂಚ ರಾಮಶ್ಚ ಯನ್ನಿಮಿತ್ತಮಿಹಾಗತಾಃ ತಾಂ ವಧಿಷ್ಯಾಮಿ ವೈದೇಹೀಂ ಅದ್ಯೈವ ತವ ಪಶ್ಯತಃ. ಸುಗ್ರೀವ, ರಾಮ, ನೀನು ಯಾಕಪ್ಪ ಇಲ್ಲಿ ಬಂದ್ರಿ? ಈ ಹೆಣ್ಣಿಗಾಗಿ ಅಲ್ವಾ? ಇವಳನ್ನು ಕೊಂದುಬಿಟ್ರೆ ನಿಮ್ಮ ಜೀವನದ ಮೋಟಿವ್ ಏನು? ಏನು ಉದ್ದೇಶ ಅಂತ ಇಲ್ಲಿ ಬರ್ತಾ ಇದ್ದೀರಾ? ಇವಳನ್ನು ಕೊಂದುಬಿಟ್ರೆ ನಿಮ್ಮ ಜೀವನದಲ್ಲಿ ಉದ್ದೇಶವೇ ಇಲ್ಲ. ಯಾಕಾಗಿ ಬಂದ್ರೋ ಅದಿದ್ದು ವೇಸ್ಟ್. ಆಪೋಸಿಟ್ ಆಗ್ತೀರಾ, ಅದಕ್ಕೆ ಕೊಲ್ತಾ ಇದ್ದೀವಿ. ನೀವು ಇಲ್ಲಿ ಬರಬಾರದು, ಅದಕ್ಕೆ ಕೊಲ್ತಾ ಇರೋದು ಇವಳನ್ನ. ಇಮಾಂ ಹತ್ವಾ ತಥೋ ರಾಮಂ ಲಕ್ಷ್ಮಣಂ ತಾಂಚ ವಾನರ ಸುಗ್ರೀವಂಚ ವಧಿಷ್ಯಾಮಿ ತಂಚಾನಾರ್ಯ ಅನಾರ್ಯಂ ವಿಭೀಷಣಂ. ಇಮಾಂ ಹತ್ವಾ, ಇವಳನ್ನು ಕೊಂದ ಮೇಲೆ ರಾಮನನ್ನು ಕೊಲ್ತೇನೆ, ಲಕ್ಷ್ಮಣನನ್ನು ಕೊಲ್ತೇನೆ, ಸುಗ್ರೀವನನ್ನು ಕೊಲ್ತೇನೆ, ಅನಾರ್ಯನಾದ ವಿಭೀಷಣನನ್ನು ಕೊಲ್ತೇನೆ. ಅಂದ್ರೆ ಅವನ ಪ್ಲಾನ್ ಏನಿತ್ತು ಅಂದ್ರೆ, ಸೀತೆಯ ಮಾಯಾಮಯವಾದ ಆಕೃತಿಯನ್ನ ಕತ್ತರಿಸಿದ್ರೆ ಡಿಪ್ರೆಷನ್ ಕೊಟ್ಟೋಗ್ತಾರೆ. ರಾಮನನ್ನ ಕಡೆಗಾಲದಲ್ಲಿ ಸಾಯಿಸುವಾಗ, ರಾಮ ಸತ್ತೋಗ್ತಾ ಇದ್ದಿ, ಒಂದು ನಿಜ ತಿಳ್ಕೊಂಡು ಸಾಯಿ, ನಿನ್ನ ಹೆಂಡತಿನ ನಾನು ಸಾಯಿಸಲೇ ಇಲ್ಲ, ಅದು ಮಾಯಾಮಯ ಆಕೃತಿ ಅಂತ ಹೇಳಿ ಕೊಂದ್ರೆ, ಅಯ್ಯೋ ಅಣ್ಣ ಇಲ್ವಲ್ಲ ಅಂತ ಹೇಳಿ ಲಕ್ಷ್ಮಣ ಸತ್ತೋಗ್ತಾನೆ. ಅಯ್ಯೋ ರಾಮ ಲಕ್ಷ್ಮಣರು ಇಲ್ವಲ್ಲ ಅಂತ ಸುಗ್ರೀವ ಸತ್ತೋಗ್ತಾನೆ. ಇವ್ರು 3 ಜನ ಹೋದ್ಮೇಲೆ ಇನ್ನೇನು ಅಂತ ವಿಭೀಷಣ ಸಾಯ್ತಾನೆ. ಈ 4 ಜನ ಸತ್ ಮೇಲೆ ನಮ್ದೇನು ಅಂತ ಇಡೀ ಹರಿಸೈನ್ಯ ಆತ್ಮಹತ್ಯೆ ಮಾಡ್ಕೊಂಡ್ಬಿಡುತ್ತೆ. ಸಣ್ಣ ಟ್ರಿಕ್ ಪ್ಲೇ ಮಾಡದೆ, ಅದು ಗೊತ್ತಾಗಲಿಲ್ವ ನಿಮಗೆ ಅಂತ ಜಗತ್ತಿನ ಮುಂದೆ ನನ್ನನ್ನು ಸಮರ್ಥನೆ ಮಾಡ್ಕೊಳ್ಬಹುದು. ಇದನ್ನ ಅದಕ್ಕೆ ಅವನು ಹೇಳಲಿಲ್ಲ, ಇವಳನ್ನ ಕೊಂದ ಮೇಲೆ ರಾಮನನ್ನು ಕೊಲ್ತೇನೆ. ಇವಳನ್ನ ಕೊಂದ ಮೇಲೆ ರಾಮ ಇರೋದೇ ಇಲ್ಲ, ಹೊರಟೋಗ್ತಾನೆ. ಅದವನು ಗೊತ್ತಿಲ್ವಾ? ಗೊತ್ತಿದೆ. ಅದರಿಂದಲೇ ಕಂಡಿಡಿದು ಬಿಟ್ಟ ಹನುಮಂತ. ತಮೇವ ನಹಂತವ್ಯಾಸ್ತ್ರಿಯಶ್ಚೇತಿ ಯದ್ಬ್ರವೀಷಿ ಪ್ಲವಂಗಮ ಪೀಡಾಕರ ಮಮಿತ್ರಾಣಾಂ ಯಚ್ಚ ಕರ್ತವ್ಯಮೇವ ತತ್. ಆಮೇಲೆ ದೊಡ್ಡದಾಗಿ ಉಪದೇಶ, ಹೆಣ್ಣುಮಕ್ಕಳನ್ನು ಕೊಲ್ಲಬಾರದು ಅಂತ. ರೇ ಸ್ವಾಮಿ, ಶತ್ರುಗಳಿಗೆ ಪೀಡೆ ಕೊಡುವ ಹೆಣ್ಣುಮಕ್ಕಳನ್ನು ಕೊಲ್ಲಬಹುದು,
ಅಷ್ಟೇ. ಕೊಲ್ಬಾರ್ದು, ಕೊಲ್ಬೇಕು ಅಲ್ಲ. ಹೆಣ್ಣು ಮಕ್ಕಳನ್ನು ಕೊಲ್ಲಬಾರದು ಅಲ್ಲ. ಅವರು ಮಾಡಿರುವ ಕ್ರೈಮು ಅಥವಾ ಅವರನ್ನು ಕೊಲ್ಲೋದು ಎಷ್ಟರ ಮಟ್ಟಿಗೆ ಉಪಯೋಗ ಆಗತ್ತೆ ನಮಗೆ ಅನ್ನೋದ್ರ ಮೇಲೆ ಡಿಪೆಂಡ್. ಬರೇ ಒಣ ನೀತಿಶಾಸ್ತ್ರ ಇಟ್ಕೊಂಡು ಎಂತ ಕೊಡೋದು. ತಮೇವ ಮುಕ್ತ್ವಾ ರುದತೀಂ ಸೀತಾಂ ಮಾಯಾಮಯೀಂ ಚ ತಾಂ ಶಿತಧಾರೇಣ ಖಡ್ಗೇನ ನಿಜಘಾನೇಂದ್ರಜಿತ್ ಸ್ವಯಂ. ಈ ರೀತಿಯಾಗಿ ನುಡಿದು ಹೋ ಅಂತ ಅಳ್ತಾ ಇರುವ ಆ ಸೀತೆಯನ್ನ ಕಚಕ್ಕನ್ ಕತ್ತರಿಸಿದ. ಯಜ್ಞೋಪವೀತ ಮಾರ್ಗೇಣ ಛಿನ್ನಾತೇನ ತಪಸ್ವಿನಿ ಸಾ ಪೃಥಿವ್ಯಾಂ ಪೃಥುಶ್ರೋಣಿ ಪಪಾತ ಪ್ರಿಯ ದರ್ಶನ. ಯಜ್ಞೋಪವೀತ ಮಾರ್ಗೇಣ, ಜನಿವಾರ ಇರುತ್ತಲ್ಲ, ಎಡ ಹೆಗಲಿನ ಮೇಲ್ಗಡೆಯಿಂದ ಬಲ ಹೊಟ್ಟೆಯ ತನಕ ಕತ್ತರಿಸಿದ. ಥಪ್ ಅಂತ ಹೇಳಿ ಆ ಶರೀರ ಬಿತ್ತು ಮೇಲ್ಗಡೆಯಿಂದ. ತಾಮಿಂದ್ರಜಿತ್ ಸ್ತ್ರೀಯಂ ಹತ್ವಾ ಹನುಮಂತಮುವಾಚ ಮಯಾ ರಾಮಸ್ಯ ಪಶ್ಯೇಮಾಂ ಪ್ರಿಯಾಂ ಶಸ್ತ್ರನಿಸೂದಿತಾಂ ಏಷಾ ವಿಶಸ್ತಾ ವೈದೇಹಿ ನಿಷ್ಫಲೋವ ಪರಿಶ್ರಮ. ಹೀಗೆ ಕೊಂದು ಹನುಮಂತನಿಗೆ ಹೇಳಿದ, ನೋಡು ಕೊಂದಿದ್ದೇನೆ, ಇಷ್ಟೆಲ್ಲ ಶ್ರಮ ಪಟ್ರಲ್ವಾ, ಸೀತೆಯನ್ನ ಪಡ್ಕೊಳ್ಬೇಕು ಅನ್ನುವ ನೆಪದಿಂದ ವಾಲಿ ಸತ್ತ, ಸುಗ್ರೀವ ರಾಜ್ಯವನ್ನ ಏರಿದ, ಹನುಮಂತ ಹೊರಟು ಸಿಂಹಿಕೆಯನ್ನ ಕೊಂದ, ಮೈನಾಕನಿಗೆ ಅಭಯಪ್ರದಾನವಾಯಿತು, ಸೇತುವೆ ನಿರ್ಮಾಣ ಆಯಿತು, ಲಂಕೆ ಸುಟ್ಟೋಯಿತು, ಲಂಕಿಣಿ ಭಯಕ್ಕೊಳಗಾದ್ಲು. ಎಲ್ಲ ಆಗಿದ್ದು ಯಾರಿಂದ? ಸೀತೆ ಒಬ್ಬಳಿಂದ. ಸೀತೆಗಾಗಿ ಇದನ್ನೆಲ್ಲ ಮಾಡಿದ್ದು. ಆ ಸೀತೆಯೇ ಸಿಗದೆ ಹೋದ್ರೆ ನಿಮ್ಮ ಅಷ್ಟೂ ಶ್ರಮ ವಿಫಲ. ಏನ್ ಪ್ರಯೋಜನ? ಅದಕ್ಕೆ ಕೊಲ್ತಾ ಇದ್ದೀನಿ. ತತ ಖಡ್ಗೇನ ಮಹತಾ ಹತ್ವಾ ತಾಂ ಇಂದ್ರಜಿತ್ ಸ್ವಯಂ ಹೃಷ್ಟಸ್ಸ ರಥಮಾಸ್ಥಾಯ ನನಾದ ಚ ಮಹಾಸ್ವನಂ. ಈ ರೀತಿಯಾಗಿ ನುಡಿದು ಗಟ್ಟಿಯಾಗಿ ನಕ್ಕ ಅಂತೆ. ವಾನರ ಶುಶ್ರುವು ಶಬ್ದಂ ಅದೂರೆ ಪ್ರತ್ಯವಸ್ಥಿತಾ ವ್ಯಾಧಿತಾಸ್ಯಸ್ಯ ನದತಃ ತದ್ದುರ್ಗಂ ಸಂಶ್ರಿತಸ್ಯ ತೂ. ಕಪಿಗಳು ಕೇಳಿದ್ರು, ನಿಸ್ಸಹಾಯಕರಾಗಿ ಆ ಅಂತ ಬಾಯಿ ತಕ್ಕೊಂಡಿದ್ರು. ವ್ಯಾಧಿತಾಸ್ಯಾಹ, ವ್ಯಾಧಿತಾಸ್ಯಾಶ್ಚ ನದತಃ ಅಂತ ಒಂದು ಪಾಠ, ವ್ಯಾಧಿತಾಸ್ಯಸ್ಯ ನದತಃ ಅಂತ ಇನ್ನೊಂದು ಪಾಠ. ತಥಾ ತಾಂ ಸೀತಾಂ ವಿನಿಹತ್ಯ ದುರ್ಮತಿ ಪ್ರಹೃಷ್ಟಚೇತಾ ಸಬಭೂವ ರಾವಣಿ ತಂ ಹೃಷ್ಟರೂಪಂ ತಮುದೀಕ್ಷ್ಯ ವಾನರಾಃ ವಿಷಣ್ಣರೂಪಾಃ ಸಮಭಿಪ್ರದುದ್ರುವು. ಕತಿಗೊಂಡು ಓಡಿದರು. ಈ ರೀತಿಯಾಗಿ ರಾಮಾಯಣದಲ್ಲಿ 81ನೆಯ ಸರ್ಗ ಮುಗಿತು. ಶ್ರುತ್ವಾ ತಂ ಭೀಮನಿರ್ಹರಾದಂ ಶಕ್ರಾಶನಿ ಸಮಸ್ವನಂ ವೀಕ್ಷಮಾಣಾದಿಶಃ ಸರ್ವಾಃ ದುದ್ರುವು ವಾನರಾಭೃಶಂ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಅಯ್ಯೋ ಇಲ್ಲಿ ಬಂದಿದ್ದು ವೇಸ್ಟ್ ಆಗೋಯ್ತು ಅಂತ ದಿಕ್ಕಾಪಾಲಾಗಿ ಓಡ್ಲಿಕ್ಕೆ ಶುರು ಮಾಡಿದ್ರು. ಯಾವ ಉದ್ದೇಶದಿಂದ ಬಂದದ್ದು? ಸೀತೆಯನ್ನು ಮರಳಿ ಪಡೆಯಬೇಕು ಅನ್ನುವ ಉದ್ದೇಶದಿಂದ ಬಂದದ್ದು. ಸೀತೆಯನ್ನು ಮರಳಿ ಪಡೆಯಲಿಕ್ಕೆ ಆಗ್ತಾನೆ ಇಲ್ಲ, ಸೀತೆಯೇ ಇಲ್ಲ. ರಾಮ ಎಲ್ಲಿಯಾದರೂ ಆತ್ಮಹತ್ಯೆ ಮಾಡಿಕೊಂಡ್ರೆ ನಾವು ಏನ್ ಮಾಡೋದು? ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಕಾಲಿಗೆ ಬುದ್ಧಿ ಹೇಳಿದರು. ಕಾಲಿಗೆ ಬುದ್ಧಿ ಹೇಳಿದ್ರು ಅಂದ್ರೆ ಓಡಿದ್ರು ಅಂತ ಅರ್ಥ. ಓಡಿದ್ರಂತೆ. ತಾನುವಾಚ ತತಃ ಸರ್ವಾನ್ ಹನುಮಾನ್ ಮಾರುತಾತ್ಮಜ ವಿಷಣ್ಣ ವದನಾನ್ ದೀನಾನ್ ತ್ರಸ್ತಾನ್ ವಿದ್ರವತ ಪೃಥಕ್. ಹಾಗೆ ಓಡುವ ಆ ಕಪಿಗಳಿಗೆ ಹನುಮಂತ ಹೇಳಿದ, ಕಸ್ಮಾದ್ ವಿಷಣ್ಣ ವದನ ವಿದ್ರವಧ್ವಂ ಪ್ಲವಂಗಮಾಹ ತ್ಯಕ್ತ ಯುದ್ಧ ಸಮುತ್ಸಾಹ ಶೂರತ್ವಂ ಕೊನ್ವೋಗತಂ. ಯಾಕ್ರೋ ಓಡ್ತಾ ಇದ್ದೀರಾ? ತ್ಯಕ್ತ ಯುದ್ಧ ಸಮುತ್ಸಾಹ, ಯುದ್ಧದ ಉತ್ಸಾಹವೇ ಹೊರಟು ಹೋಯ್ತಾ ನಿಮ್ಗೆ? ಎಲ್ಲಿಗಪ್ಪ ಓಡೋದು? ಶೂರತ್ವಂ ಕೊನ್ವೋಗತಂ, ಇಲ್ಲಿಗೆ ಬರೋದಕ್ಕಿಂತ ಮೊದಲು ಗರ್ಜನೆ ಮಾಡಿದ್ರಲ್ಲ, ಕೊಂದು ಬಿಡ್ತೀವಿ, ರಾವಣ ಸಿಕ್ಲಿ ಹಿಚಕ್ ಬಿಡ್ತೀವಿ, ಹೊಡೆದು ಬಿಡ್ತೀವಿ ಅಂತ ಇದ್ರಲ್ಲ, ಎಲ್ಲಿ ಹೋಯ್ತು ಆ ಧೈರ್ಯ? ಎಲ್ಲ ಮುಂಚೆ ಅಷ್ಟೇ ಉತ್ಸಾಹ. ಪೃಷ್ಠತೋ ನವರಜಧ್ವಂ ಮಾಂ
ಅಗ್ರತೋ ಯಾಂತಮಾಹವೇ ಶೂರೈರಭಿಧನೋಪೇತೈ ಅಯುಕ್ತಂ ಹಿ ನಿವರ್ತಿತಂ ಪೃಷ್ಠತೋ ನವರಜಧ್ವಂ ಮಾಂ. ನನ್ನ ಮುಂದೆ ಹೋಗಬೇಡಿ, ನನ್ನ ಹಿಂದೆ ಬನ್ನಿ. ಶತ್ರು ದಾಳಿ ಮಾಡುವಾಗ ಎದೆಗೊಡಬೇಕೇ ವಿನಃ ಬೆನ್ನನ್ನಲ್ಲ. ಇದು ಅಭಿಜನೋಪೇತೈ, ಒಳ್ಳೆ ವಂಶದಲ್ಲಿ ಹುಟ್ಟಿದವರ ಲಕ್ಷಣ. ಯುದ್ಧದಲ್ಲಿ ಎದೆ ತೋರುವುದು, ಬೆನ್ನು ತೋರುವುದಲ್ಲ. ಏವ ಮುಕ್ತಾಸ್ತು ಸಂಕ್ರುದ್ಧಾ ವಾಯುಪುತ್ರೇಣ ಧೀಮತ ಶೈಲಶೃಂಗಾಂದ್ರುಮಾಶ್ಚೈವ ಜಗೃಹು ಹೃಷ್ಟಮಾನತಾ. ಈ ರೀತಿ ಹೇಳಿದ ಕೂಡಲೇ ಓಡ್ತಾ ಇದ್ದವರು ತಿರುಗಿ ನಿಂತರಂತೆ. ಮತ್ತೆ ಅಲ್ಲಿ ಇಲ್ಲಿ ಬಿದ್ದಿದ್ದ ಬಂಡೆಗಳನ್ನು ತಗೊಂಡ್ರು, ತಯಾರಾದರು. ಅಭಿಪೇತುಶ್ಚ ಗರ್ಜಂತಹ ರಾಕ್ಷಸಾನ್ ವಾನರರ್ಷಭಾ ಪರಿವಾರ್ಯ ಹನುಮಂತಂ ಅನ್ವಯುಶ್ಚ ಮಹಾಹವೇ. ಮತ್ತೆ ಯುದ್ಧಕ್ಕೆ ಅಂತ ಹೊರಟರು. ಆ ಕಪಿ ಭೀಕರವಾಗಿ ಯುದ್ಧ ಮಾಡಲಿಕ್ಕೆ ಶುರು ಮಾಡಿತು. ಹನುಮಂತ ಅವನ ಹಿಂದೆಯೇ ಎಲ್ಲ ಕಪಿಗಳು ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ್ರು. ತಮಿಂದ್ರಜಿತಮಪ್ರಾಪ್ಯ ರಥಸ್ಥಂ ಸಹತಾರಥಿಂ ವಿವೇಚ ಧರಣಂ ಭಿತ್ವಾ ಸಾ ಶಿಲಾ ವ್ಯರ್ಥಮುದ್ಯತಾ. ಅನೇಕ ಶಿಲೆಗಳು ಹನುಮಂತನಿಂದ ಹೊರಟವುಗಳು ಇನ್ನೇನು ಇಂದ್ರಜಿತುವಿಗೆ ಬೀಳಬೇಕು, ಸ್ವಲ್ಪದರಲ್ಲೇ ತಪ್ಪಂತ ಕ್ಯಾಡೆ ಬಿಡ್ತಾ ಇತ್ತು. ಎದೆ ಹೊಡ್ಕೊಂಡ್ಬಿಟ್ಟ ಅವನು. ಇನ್ನೇನು ಕೂದಲೆಳೆ ಅಂತರದಲ್ಲಿ ಅಂತಾರಲ್ಲ, ಜಸ್ಟ್ ಮಿಸ್ ಅಂತಾರಲ್ಲ ಇಂಗ್ಲಿಷಿನಲ್ಲಿ, ಹಾಗೆ ಇನ್ನೇನು ನನ್ನ ಮೇಲೆ ಬೀಳಬೇಕಿತ್ತು ಈ ದೊಡ್ಡ ಬಂಡೆ, ಅಷ್ಟರಲ್ಲಿ ತಪ್ಪಿಸ್ಕೊಂಡ್ಬಿಟ್ಟೆ ಅಂತ. ಇದನ್ನು ನೋಡಿ ಕಪಿಗಳಿಗೆ ಇನ್ನಷ್ಟು ಉತ್ಸಾಹ ಮೂಡಿ ಬಂತು, ನಾವು ಗೆಲ್ತಾ ಇದ್ದೀವಿ ಅಂತ ಹೇಳಿ. ಸುಸ್ಕಂಧ ವಿಟಪೈಶೈಲೈ ಶಿಲಾಭಿಶ್ಚ ಮಹಾಬಲ ಹನುಮಾನ್ ಕದನಂ ಚಕ್ರೆ ರಕ್ಷಸಾಂ ಭೀಮಕರ್ಮಣಾಂ. ಭೀಕರವಾದ ಯುದ್ಧ ಶುರು ಆಯಿತು. ಆಮೇಲೆ ಅವ್ರಿಗೆ ಅನ್ನಿಸ್ತಾ ಇದೆ, ಯುದ್ಧ ಮಾಡ್ತಾ 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 ಅಯ್ಯೋ ಯಾರಿಗಾಗಿ ಯುದ್ಧ ಮಾಡ್ತಾ ಇದ್ದೇವೋ ಅಂತಹ ಸೀತೆಯೇ ಇಲ್ಲ, ಅಂತಹ ಸೀತೆಯೇ ಅಲ್ಲ ಅಂತ. ಆದರೆ ಹನುಮಂತ ನಿರುತ್ಸಾಹರಾಗಲಿಕ್ಕೆ ಬಿಡ್ತಾ ಇಲ್ಲ. ಉತ್ಸಾಹ ಕಳ್ಕೊಳ್ಬೇಡಿ, ಯುದ್ಧ ಮಾಡಿ ಯುದ್ಧ ಮಾಡಿ ಅಂತ ಇದ್ದಾನೆ. ಅಥೇಂದ್ರ ಜಿದ್ರಾಕ್ಷಸ ಭೂತಯೇತು ಜುಹಾವಹವ್ಯಂ ವಿಧಿನಾ ವಿಧಾನವಿತ್ ದೃಷ್ಟ್ವಾ ವ್ಯತಿಷ್ಠಂತ ಚ ರಾಕ್ಷಸಾಸ್ತೆ ಮಹಾತಮೋಹೇಚು ನಯಾನಯಜ್ಞಾ. ಯಾವಾಗ ಇಂದ್ರಜಿತು ತನ್ನ ಬಲ ಕ್ಷೀಣಿಸ್ಕೊಳ್ಳಿಕ್ಕೆ ಶುರು ಆಯಿತೋ, ಬ್ಯಾಟ್ರಿ ಲೋ ಆಗಲಿಕ್ಕೆ ಶುರು ಆಯಿತೋ, ಮತ್ತೆ ಚಾರ್ಜ್ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ಯಾಗ ಮಾಡಬೇಕು ಅಂತ ಅಂದ್ಕೊಂಡ ಇಂದ್ರಜಿತು. ಅದಕ್ಕಾಗಿ ಎಲ್ಲರಿಗೂ ಹೇಳಿದ, ನನ್ನ ಪ್ರೆಸೆನ್ಸ್ ಇದೆ ಅಂತ ಇರಬೇಕು, ನನ್ನ ಆಬ್ಸೆನ್ಸ್ ಯಾರಿಗೂ ಗೊತ್ತಾಗಬಾರದು ಅಂತ ಹೇಳಿ ಕಣ್ಮರೆಯಾಗಿ ನಿಕುಂಭಿಲಾ ಅಂತನ್ನುವ ಪ್ರದೇಶಕ್ಕೆ ತೆರಳಿದ. ಅನ್ನುವಲ್ಲಿಗೆ ಯುದ್ಧಕಾಂಡೆ 20ತಮ ಸರ್ಗ, 82ನೆಯ ಸರ್ಗ. ರಾಘವಶ್ಚಾಪಿ ವಿಪುಲಂ ತಂ ರಾಕ್ಷಸವನೌಕತಾಂ ಶ್ರುತ್ವಾ ಸಂಗ್ರಾಮ ನಿರ್ಘೋಚಂ ಜಾಂಬವಂತಂ ಉವಾಚ. ಅಷ್ಟು ಹೊತ್ತಿಗೆ ರಾಮ ಒಂದು ಕಡೆ ಜಾಂಬವಂತನಿಗೆ ಹೇಳ್ತಾ ಇದ್ದಾನೆ, ಸೌಮ್ಯನೂನಂ ಹನುಮತ ಕೃತಂ ಕರ್ಮ ಸುದುಷ್ಕರಂ ಶ್ರೂಯತೆ ಚ ಯಥಾ ಭೀಮಃ ಸುಮಹಾನ್ ಆಯುಧಸ್ವನಃ. ಓ ಸೌಮ್ಯ, ಹನುಮಂತ ಮಾಡ್ತಾ ಇರುವ ಯುದ್ಧ ಕೇಳಿಸ್ತಾ ಇದೆ, ಭೀಕರವಾದ ಸದ್ದು ಇಲ್ಲಿಗೂ ಕೇಳಿಸ್ತಾ ಇದೆ. ಹೋಗು, ನಿನ್ನ ಬಲದಿಂದ ಕೂಡಿಕೊಂಡು ಹನುಮಂತನಿಗೆ ಸಹಾಯ ಮಾಡು. ಕ್ಷಿಪ್ರಂ ವೃಕ್ಷಪತೆ ತಸ್ಯ ಕಪಿಶ್ರೇಷ್ಠಸ್ಯ ಯುದ್ಧತಃ. ಎಲೈ ಕರಡಿಗಳ ಒಡೆಯನೇ, ಕಪಿಗಳ ಒಡೆಯನಿಗೆ ಸಹಾಯ ಮಾಡು. ಆಯಿತು ಅಂತ ಹೇಳಿ ಪಶ್ಚಿಮ ದ್ವಾರಕ್ಕೆ ಹೋದ. ಅಂದರೆ ಯುದ್ಧ ಅಂತಂದ್ರೆ ಇಷ್ಟು ಚಿಕ್ಕ ಜಾಗ ಅಲ್ವಲ್ಲ, ದೊಡ್ಡ ಇಡೀ ಲಂಕೆಯ ಸುತ್ತಲೂ ನಡೀತಾ ಇರುವ ಯುದ್ಧ ಮುತ್ತಿಗೆ ಹಾಕಿದ್ದಾರೆ. ಅಷ್ಟು ದೊಡ್ಡ ಯುದ್ಧ, ಸುತ್ತಲೂ ಯುದ್ಧ ನಡೀತಾ ಇದೆ. ಇವನು ಎಲ್ಲೋ ಇದ್ದಾನೆ ಉತ್ತರ ದ್ವಾರದಲ್ಲಿ, ಪಶ್ಚಿಮ ದ್ವಾರಕ್ಕೆ ಕಳುಹಿಸಿದ. ಅಥಾಯಾಂತಂ ಹನುಮಂತಂ ದದರ್ಕ್ಷ ಋಕ್ಷಪತಿಸ್ತದ. ಅಷ್ಟೊತ್ತಿಗೆ ಹೊರಡ್ತಾ ಇದ್ದಾನೆ, ಹನುಮಂತ ಬರ್ತಾ ಇದ್ದಾನೆ. ಓಡಿ ಬಂದ ಹನುಮಂತ ಶೀಘ್ರಮಾಗಮ್ಯ ರಾಮಾಯ ದುಃಖಿತೋ ವಾಕ್ಯಮಬ್ರವೀತ್. ದುಃಖಿತನಾಗಿ ಹನುಮಂತ ನುಡಿದ, ಅಯ್ಯ ರಾಮ, ಸೀತೆಯನ್ನ ಕೊಂದು ಹಾಕಿದ್ದಾನೆ ಅವನು,
ಅದರಿಂದಾಗಿ ವಿಷಣ್ಣೋಹಮರಿಂದಮಾ, ಖತಿಗೊಳಗಾಗಿದ್ದೇನೆ, ದುಃಖ ಆಗ್ತಾ ಇದೆ ನನಗೆ. ತದಹಂ ಭವತೋ ವೃತ್ತಂ ವಿಜ್ಞಾಪಯಿತುಮಾಗತಃ, ನಿನ್ನ ಬಳಿಗೆ ಆ ನಡೆದ ಘಟನೆಯನ್ನು ವಿಜ್ಞಾಪಯಿತುಂ ಆಗತಃ, ನಾನು ಬಂದದ್ದು ಯಾಕೆ ಅಂತಂದ್ರೆ ಇದನ್ನು ವಿಜ್ಞಾಪನೆ ಮಾಡಲಿಕ್ಕೆ. ಆ ಮಾತನ್ನು ಕೇಳಿದ ರಾಘವ ಕ್ರೋಧ ಮೂರ್ಛಿತಃ, ರಾಘವ ಶೋಕ ಮೂರ್ಛಿತಃ, ದಪ್ಪನೆ ಕುಸಿದು ಬಿದ್ದ. ನಿಪಪಾತ ತದಾ ಭೂಮೌ ಛಿನ್ನ ಮೂಲ ಇವದ್ರುಮಃ, ಮೂಲ ಅಂದ್ರೆ ಬೇರು, ಛಿನ್ನ ಮೂಲ ಇವದ್ರುಮಃ, ದ್ರುಮ ಅಂದ್ರೆ ಮರ, ಛಿನ್ನ ಮೂಲ ಇವದ್ರುಮಃ, ಬೇರು ಕಡಿದ ಮರದಂತೆ ದಪ್ಪನೆ ಕೆಳಗೆ ಕುಸಿದ. ಆಗ ಎಲ್ಲರೂ ಕೂಡ ಸುತ್ತುವರೆದರು. ಲಕ್ಷ್ಮಣ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ರಾಮನನ್ನ ಕುರಿತು ಹೇಳಿದ, ಶುಭೇ ವರ್ತಮನಿ ತಿಷ್ಠಂತಂ ತ್ವಾಮಾರ್ಯ ವಿಜಿತೇಂದ್ರಿಯಂ ಅನರ್ಥೇಭ್ಯೋ ನ ಶಕ್ನೋತಿ ತ್ರಾತುಂ ಧರ್ಮೋ ನಿರರ್ಥಕಃ. ಒಳ್ಳೆಯ ದಾರಿಯಲ್ಲಿ ಇದೆಯಲ್ಲ, ನಿನ್ನನ್ನು ಧರ್ಮ ರಕ್ಷಣೆ ಮಾಡುತ್ತೆ, ಧರ್ಮ ನಿರರ್ಥಕಃ, ಅಷ್ಟೊಂದು ಧರ್ಮಿಷ್ಠನಾಗಿ ಬಾಳಿದೆ ಅಣ್ಣ, ಕಡೆಗೆ ಏನು ಪ್ರಯೋಜನ ಆಯಿತು? ಅದಕ್ಕೆ ಧರ್ಮೋ ನಿರರ್ಥಕಃ, ಧರ್ಮಕ್ಕೆ ಪ್ರಯೋಜನವೇ ಇಲ್ಲ, ಧರ್ಮವೇ ವ್ಯರ್ಥ. ನಾವು ಲೋಕದಲ್ಲಿ ಯದ್ವಾ ತದ್ವಾ ಇರಬೇಕು, ಆಗೆಲ್ಲ ಸರಿ ಹೋಗುತ್ತೆ. ಎಲ್ಲರಿಗೂ ಸಿಟ್ಟು ಬಂದಾಗ ಹಾಗೆ ಅನ್ಸೋದು. ಭೂತಾನಾಂ ಸ್ಥಾವರಾಣಾಂಚ ಜಂಗಮಾನಾಂ ಚ ದರ್ಶನಂ ಯಥಾಸ್ತಿ ನ ತಥಾ ಧರ್ಮ ತೇನ ನಾಸ್ತೀತಿ ಮೇ ಮತಿ. ಧರ್ಮ ಇದೆಯೇನ್ರಿ? ಧರ್ಮ ಇದೆಯೇನ್ರಿ? ಇಲ್ಲ. ಇದ್ದಿದ್ರೆ ಕಾಣಬೇಕಿತ್ತು, ಕಾಣಲ್ಲ, ಅದರಿಂದಾಗಿಲ್ಲ ಅಂತ ನಾನು. ಯಥೈವ ಸ್ಥಾವರಂ ವ್ಯಕ್ತಂ ಜಂಗಮಂ ಚ ತಥಾ ವಿಧಂ ನಾಯಮರ್ಥಸ್ತಥಾ ಯುಕ್ತಃ ತದ್ವಿಧೋ ನ ವಿಪದ್ಯತೆ. ನೋಡಿ, ಮರ ಕಾಣುತ್ತೆ, ಪಕ್ಷಿ ಕಾಣುತ್ತೆ, ಮೃಗ ಕಾಣುತ್ತೆ, ಆ ರೀತಿ ಧರ್ಮ ಅಂತ ಒಂದು ಕಾಣತ್ತಾ? ಕಾಣಲ್ಲ. ಇದ್ದಿದ್ರೆ ನಿನ್ನಂತಹ ಧರ್ಮಿಷ್ಠ ಇಷ್ಟು ದುಃಖಿತನಾಗಿರ್ಬೇಕಾಗಿರ್ಲಿಲ್ಲ. ಯಜ್ಜ ಧರ್ಮೋ ಭವೇದ್ಭೂತೋ ರಾವಣೋ ನರಕಂ ವ್ರಜೇತ್ ಭವಾನ್ಶ್ಚ ಧರ್ಮ ಸಂಯುಕ್ತೋ ನೈವ ವ್ಯಸನಮಾಪ್ನುಯಾತ್. ಅಧರ್ಮ ಅಂತ ಅನ್ನೋದೊಂದು ಇದ್ದಿದ್ರೆ ರಾವಣ ಇಷ್ಟೊತ್ತಿಗೆ ನರಕದಲ್ಲಿರಬೇಕಿತ್ತು, ನೀನಿಷ್ಟೊತ್ತಿಗೆ ದುಃಖವನ್ನು ಹೊಂದಲೇಬಾರದಿತ್ತು. ತಸ್ಯ ಚ ವ್ಯಸನಾಭಾವಾತ್ ವ್ಯಸನಂ ಚಾಗತೆ ಮಯಿ ಧರ್ಮೋ ಭವತ್ಯ ಧರ್ಮಶ್ಚ ಪರಸ್ಪರ ವಿರೋಧಿನವು. ಅದರಿಂದಾಗಿ ಧರ್ಮ ಮತ್ತು ಅಧರ್ಮ ಅಂತ ಒಂದಿಲ್ಲ ಅಂತ ನನಗೆ ಅನ್ಸತ್ತೆ. ಧರ್ಮೇಣೋಪಾಲಭೇದ್ ಧರ್ಮಂ ಅಧರ್ಮಂ ಚಾಪ್ಯ ಧರ್ಮತಃ ಯಜ್ಜ ಧರ್ಮೇಣ ಯುಜ್ಯೇಯು ಯೇಶ್ವಧರ್ಮ ಪ್ರತಿಷ್ಠಿತ. ಧರ್ಮದಿಂದ ಧರ್ಮವನ್ನು ನಾಶ ಮಾಡಬೇಕು, ಅಧರ್ಮವನ್ನು ಅಧರ್ಮದಿಂದಲೇ ನಾಶ ಮಾಡಬೇಕು ಅಂತ ನಾನು ಅಂದ್ಕೊಳ್ತೇನೆ. ಯಜ್ಜ ಧರ್ಮೇಣ ಯುಜ್ಯೇಯು ಯೇ ಸ್ವಧರ್ಮ ಪ್ರತಿಷ್ಠಿತ. ಅಧರ್ಮ ಅನ್ನೋದೊಂದು ಇದ್ದಿದ್ರೆ, ಪಾಪ ಅನ್ನೋದೊಂದು ಇದ್ದಿದ್ರೆ, ಅದನ್ನು ಪಾಪದಿಂದಲೇ ಪಾಪಿಗಳನ್ನು ಪಾಪಿಷ್ಠರಾಗಿ ಕೊಲ್ಬೇಕು. ಯಾರೋ ಒಬ್ಬ ಹುಚ್ಚ ಹೇಳ್ತಾನಲ್ಲ, ಪಾಪಿಗಳ ಹಣ ಪಾಪದ ಕೆಲಸಕ್ಕೆ ಯೂಸ್ ಮಾಡಬೇಕು ಅಂತ. ಹಾಗೆ ನ ಧರ್ಮೇಣ ವಿಯುಜ್ಯೇರನ್ ನಾ ಧರ್ಮ ರುಚ ಯೋಜನಾ ಧರ್ಮೇಣಾಚರತಾಂ ತೇಚಾಂ ತಥಾ ಧರ್ಮ ಫಲಂ ತಥಾ ಭವೇತ್. ನೋಡಿ, ಅಧರ್ಮದಲ್ಲಿ ಬಯಕೆ ಇದ್ದರೂ ಧರ್ಮವನ್ನು ಮಾಡಬೇಕಾಗ್ತಾ ಇತ್ತು. ನಮಗೆ ಅಧರ್ಮ ಮಾಡಬೇಕು ಅಂತಾನೆ ಇಷ್ಟ, ಆದರೆ ಅಧರ್ಮ ಮಾಡಿದರೆ ಎಲ್ಲಿ ಪೆಟ್ಟು ಬೀಳುತ್ತೋ ಅಂತ ಹೇಳಿ ನಮ್ಮ ಮನಸ್ಸಿಗೆ ಒಗ್ಗದೇನೆ ಧರ್ಮದಲ್ಲಿ ತೊಡಗಬೇಕಿತ್ತು. ಧರ್ಮ ಬಲಿಷ್ಠವಾಗಿ ಇದ್ದಿದ್ರೆ. ಧರ್ಮ ಇಲ್ಲ ರೀ, ಲೋಕದಲ್ಲಿ ನ್ಯಾಯ ನೀತಿ ನಿಜಾಯಿತಿಗೆ ಬೆಲೆಯೇ ಇಲ್ಲ. ಅದರಿಂದಾಗಿ ಅಧರ್ಮದಲ್ಲಿಯೇ ತೊಡಗಬೇಕು. ಯಸ್ಮಾದರ್ಥಾ ವಿವರ್ಧಂತೆ ಯೇಶ್ವಧರ್ಮ ಪ್ರತಿಷ್ಠಿತ ಕ್ಲಿಶ್ಯಂತೆ ಧರ್ಮಶೀಲಾಶ್ಚ ತಸ್ಮಾದೇತೌ ನಿರರ್ಥಕೌ. ನೋಡಿ, ಅಧರ್ಮ ಇರುವವರು ಚೆನ್ನಾಗಿ ಮೆರಿತಾ ಇದ್ದಾರೆ ಜಗತ್ತಿನಲ್ಲಿ. ಏನಾಗ್ತಾ ಇದೆ? ಅಧರ್ಮ ಇರುವವರದ್ದೇ ಮೆರೆದಾಟ, ಅವ್ರಿಗೆ ಸುಖ, ಅವ್ರಿಗೆ ಕೀರ್ತಿ. ಧರ್ಮದಲ್ಲಿ ತೊಡಗಿರುವವರು ದುಃಖಕ್ಕೆ ಒಳಗಾಗ್ತಾರೆ. ವಧ್ಯಂತೆ ಪಾಪ ಕರ್ಮಾಣ ಯದ್ಯ ಧರ್ಮೇಣ ರಾಘವ ವಧ ಕರ್ಮ ಹತೋ ಧರ್ಮ ಸಹ ತಕ್ಕಂ ವಧಿಷ್ಯತಿ.
ಪಾಪಿಗಳು ಧರ್ಮವನ್ನು ನಾಶ ಮಾಡಿಬಿಟ್ಟಿದ್ದಾರೆ. ಅದರಿಂದಾಗಿ ಧರ್ಮ ಈಸ್ ನೋ ಮೋರ್ ನೌ, ಇಟ್ ಈಸ್ ನಾಟ್ ಅಲೈವ್. ಧರ್ಮ ಅನ್ನೋದು ಬದುಕಿ ಇಲ್ಲ, ಯಾಕೆಂದ್ರೆ ಇವರು ಅಧರ್ಮದಿಂದ ಅದನ್ನು ಕೊಂದುಬಿಟ್ಟಿದ್ದಾರೆ. ಅದರಿಂದಾಗಿ ಧರ್ಮ ಇಲ್ಲ, ಆದ್ದರಿಂದಾಗಿ ಅದನ್ನು ಮಾಡೋ ಅಗತ್ಯ ಇಲ್ಲ. ಅಥವಾ ವಿಹಿತೇನಾಯಂ ಹನ್ಯತೆ ಹಂತಿ ಚಾಪರಂ ವಿಧಿಶ್ಚ ಲಿಪ್ಯತೆ ತೇನ ನ ಸ ಪಾಪೇನ ಕರ್ಮಣ. ಅಥವಾ ಕೊಲ್ಲುವವರನ್ನು ಕೊಲ್ತಾ ಇರಬೇಕು, ಕೊಲ್ಲಬೇಕಾದ್ರಿಂದ ಕೊಲ್ತಾ ಇರಬೇಕು. ಕೊಲ್ಲುವವರನ್ನು, ಅಧರ್ಮ ಮಾಡುವವರನ್ನು ಧರ್ಮದಿಂದ ಕೊಲ್ಲಲಿಕ್ಕೆ ಅಂತ ಹೋಗಬಾರದೋ ಏನೋ. ಅದೃಷ್ಟ ಪ್ರತಿಕಾರೇಣ ಅವ್ಯಕ್ತೇನ ಸತಾ ಸತಾ ಕಥಂ ಶಕ್ಯಂ ಪರಂ ಪ್ರಾಪ್ತುಂ ಧರ್ಮೇಣಾರಿ ವಿಕರ್ಷಣ. ನಾವು ಅಧರ್ಮ ಮಾಡುವವರಿಗೆ ಕೆಟ್ಟದ್ದಾಗಿದ್ದನ್ನು ಈವರೆಗೂ ನಾವಂತೂ ಕಂಡಿಲ್ಲ. ನಮ್ಮ ಬಾಳಿನ ಜೀವನದಲ್ಲಿ, ಇಷ್ಟು ವರ್ಷದ ಜೀವನದಲ್ಲಿ ಅಧರ್ಮವನ್ನು ಮಾಡಿ ಕೆಳಗಡೆ ಬಿದ್ದವರನ್ನ ಈ ತನಕ ಕಂಡಿಲ್ಲ. ಅದರಿಂದಾಗಿ ಒಂದೋ ಅಧರ್ಮ ಬಲಿಷ್ಠ, ಧರ್ಮ ದುರ್ಬಲ, ಒಂದೋ ಧರ್ಮ ಇಲ್ವೇ ಇಲ್ಲ. ಯದಿ ಸತ್ಸ್ಯಾತ್ಸತಾಂ ಮುಖ್ಯ ನಾ ಸತ್ಸ್ಯಾತ್ತವ ಕಿಂಚನ ತ್ವಯಾ ಯದೀದೃಶಂ ಪ್ರಾಪ್ತಂ ತಸ್ಮಾತ್ ತನ್ನೋಪಪದ್ಯತೆ. ಅಥವಾ ಇನ್ನೊಂದನ್ನಿಸ್ತಾ ಇದೆ, ಅಥವಾ ದುರ್ಬಲ ಕ್ಲೀಬ ಬಲಂ ಧರ್ಮೋನುವರ್ತತೆ ದುರ್ಬಲೋ ಹೃತ ಮರ್ಯಾದೋ ನ ಸೇವ್ಯ ಇತಿ ಮೇ ಮತಿ. ಯಾರು ದುರ್ಬಲರೋ, ಯಾರು ನಾಮರ್ದರೋ, ಕ್ಲೀಬ, ಅವರು ಮಾತ್ರ ಧರ್ಮವನ್ನು ಆಚರಿಸ್ತಾರೆ. ಪ್ರಬಲರು ಮಾಡಿದ್ದೇ ಧರ್ಮ. ದುರ್ಬಲ ಹೃತ ಮರ್ಯಾದ, ಯಾರಿಗೆ ಬಲ ಇಲ್ಲ ಅವನು ಮಾಡಿದ್ದೆಲ್ಲ ಅಧರ್ಮವೇ. ಯಾರಿಗೆ ಬಲ ಇದೆ ಅವರು ಮಾಡಿದ್ದೆಲ್ಲ ಧರ್ಮವೇ. ಬಲಸ್ಥ ಇತಿ ಚೇತ್ ಧರ್ಮೋ ಗುಣಭೂತ ಪರಾಕ್ರಮೈ ಧರ್ಮಮುತ್ಸೃಜ್ಯ ವರ್ತಸ್ವ ಯಥಾ ಧರ್ಮೇ ತಥಾ ಬಲೇ. ಅದರಿಂದಾಗಿ ಧರ್ಮಗಿರ್ಮ ಎಲ್ಲ ಮಾಡಬೇಡ, ಧರ್ಮವನ್ನು ತೊರೆದು ಬಿಡು, ಅಧರ್ಮದಲ್ಲಿ ತೊಡಗು. ಅಥ ಚೇತ್ ಸತ್ಯವಚನಂ ಧರ್ಮಕ್ಕಿಲ ಪರಂತಪ ಅನೃತಂ ತ್ವಯ್ಯ ಕರಣೆ ಕಿನ್ನ ಬದ್ಧಸ್ತ್ವಯಾ ವಿನಾ ಯದಿ ಧರ್ಮೋ ಭವೇದ್ಭೂತ ಅಧರ್ಮೋ ವಾ ಪರಂತಪ ತಸ್ಮಹತ್ವಾ ಮುನಿಂ ವಜ್ರಿ ಕುರ್ಯಾದಿಜ್ಯಾಂ ಶತಕ್ರತುಃ. ಅಧರ್ಮ ಅಧರ್ಮ ಅಂತೀರ ನೋಡಿ. ಇಂದ್ರ ಏನ್ ಮಾಡ್ತಾನೆ, ಧರ್ಮದಲ್ಲಿ ತೊಡಗಿರುವವರನ್ನ ದಾರಿ ತಪ್ಪಿಸಿ ಧರ್ಮದಲ್ಲಿ ಇರ್ತೀನಿ ಅಂತಾನೆ. ಅಂದ್ರೆ ಧರ್ಮ ಅಂದ್ರೆ ಏನು? ಬಲಿಷ್ಠರ ಕೈಗೊಂಬೆ. ಬಲಿಷ್ಠರು ಮಾಡಿದ್ದೇ ಧರ್ಮ. ಅಧರ್ಮ ಸಂಶ್ರಿತೋ ಧರ್ಮೋ ವಿನಾಚಯತಿ ರಾಘವ ಸರ್ವಮೇತದ್ಯಥಾ ಕಾಮಂ ಕಾಕುತ್ಸ್ಥ ಕುರುತೇ ನರಹ. ಅದರಿಂದಾಗಿ ಧರ್ಮ ಅಂದ್ರೆ ಏನು? ನಮ್ಮ ಮನಸ್ಸಿಗೆ ಬಂದಿದ್ದು ಧರ್ಮ. ಅಧರ್ಮ ಅಂದ್ರೆ ಏನು? ನಮ್ಮ ಮನಸ್ಸಿಗೆ ಬರದ್ದು ಅಧರ್ಮ. ಇಷ್ಟೇ ಇರೋದು. ಎರಡು ಬಿಟ್ರೆ ಇನ್ನೇನಿದೆ? ಮಮ ಛೇದಂ ಮತಂ ತಾತ ಧರ್ಮೋಯಮಿತಿ ರಾಘವ ಧರ್ಮ ಮೂಲಂ ತ್ವಯಾಚ್ಛಿನ್ನಂ ರಾಜ್ಯಮುತ್ಸೃಜತ ತದಾ. ಆಗಲೇ ನಾನು ಹೇಳಿದೆ, ಧರ್ಮವನ್ನ ಪಾಲನೆ ಮಾಡಬಾರ್ದು, ಧರ್ಮಾಧರ್ಮಗಳನ್ನು ನೋಡಬಾರದು ಅಂತ. ದಶರಥನನ್ನು ನಾವು ನಿಗ್ರಹಿಸಿದ್ರೆ ಈ ಪರಿಸ್ಥಿತಿಯೇ ಬರ್ತಾ ಇರಲಿಲ್ಲ. ನೋಡು, ಅವತ್ತು ನಾನು ಹೇಳಿದ್ದು ಎಷ್ಟು ಸತ್ಯ ಆಗಿತ್ತು. ಅರ್ಥೇಭ್ಯೋತ ಪ್ರವೃದ್ಧೇಭ್ಯ ಸಂವೃತ್ತೇಭ್ಯಸ್ತತಸ್ತತಃ ಕ್ರಿಯಾಸ್ತರ್ವ ಪ್ರವರ್ತಂತೆ ಪರ್ವತೇಭ್ಯ ಇವಾಪಗಾಹ. ಎಲ್ಲದಕ್ಕೂ ಸಂಪತ್ತೇ ಮೂಲ. ಅರ್ಥೇಭ್ಯ ಅಥ ಪ್ರವೃದ್ಧೇಭ್ಯ ಸಂವೃತ್ತೇಭ್ಯಸ್ತತಸ್ತತಃ. ಸಂಪತ್ತು ಎಲ್ಲಿಂದ ಹರಿಯುತ್ತೆ ಅಲ್ಲಿ ಕ್ರಿಯೆ. ಸಂಪತ್ತು ಎಲ್ಲಿರುತ್ತೆ ಅದು ಧರ್ಮ, ಸಂಪತ್ತು ಎಲ್ಲಿರಲ್ಲ ಅದು ಅಧರ್ಮ. ಅರ್ಥೇನ ಹಿ ವಿಮುಕ್ತಸ್ಯ ಪುರುಷಸ್ಯಾಲ್ಪಚೇತತಃ ವಿಚ್ಛಿದ್ಯಂತೆ ಕ್ರಿಯಾಸ್ತರ್ವಾಹ ಗ್ರೀಷ್ಮೆ ಕುಸರಿತೋ ಯಥಾ. ಸಂಪತ್ತಿಲ್ಲದೆ ಹೋದ್ರೆ ಧರ್ಮ ಏನು? ಧರ್ಮ ಎಲ್ಲ ಉಡುಗಿ ಹೋಗುತ್ತೆ. ಬೇಸಿಗೆ ಕಾಲದಲ್ಲಿ ಕ್ಷುದ್ರ ನದಿಗಳು ಹೇಗೆ ಉಡುಗಿ ಹೋಗ್ತಾವೋ ಹಾಗೆ. ಸೋಯಮರ್ಥಂ ಪರಿತ್ಯಜ್ಯ ಸುಖ ಕಾಮಸ್ಸು ಕೈದಿತಃ ಪಾಪಮಾಚರತೆ ಕರ್ತುಂ ತದಾ ದೋಷ ಪ್ರವರ್ತತೆ. ಅದರಿಂದಾಗಿ ನೀನು ಧರ್ಮವನ್ನ ಬಿಟ್ಟಿಯಲ್ಲ, ಅರ್ಥವನ್ನ ಬಿಟ್ಟಿಯಲ್ಲ, ರಾಜ್ಯವೆಂಬ ಸಂಪತ್ತನ್ನ, ಅವತ್ತಿಂದ ಈ ಪಾಪ ಶುರು ಆಯಿತು.
ಆ ಪಾಪದಿಂದ ನಾವು ಒದ್ದಾಡ್ತಾ ಇದ್ದೀವಿ. ಸೊ ಹಣ ಇಲ್ಲದೆ ಇರೋನೇ ಪಾಪಿ, ಸಂಪತ್ತು ಇಲ್ಲದೆ ಇರೋನೇ ಪಾಪಿ. ಯಸ್ಯಾರ್ಥಾಸ್ತಸ್ಯ ಮಿತ್ರಾಣಿ, ಇಲ್ಲಿದ್ದು ಶ್ಲೋಕ ಅದು. ಯಸ್ಯಾರ್ಥಾಸ್ತಸ್ಯ ಬಾಂಧವಾಃ, ಯಸ್ಯಾರ್ಥಾಸ್ತಪುಮಾನ್ ಲೋಕೆ, ಯಸ್ಯಾರ್ಥಾಃ ಸ ಚ ಪಂಡಿತಃ. ಯಾರಿಗೆ ದುಡ್ಡಿರುತ್ತೋ ಅವನಿಗೆ ಮಿತ್ರರು, ಯಾರಿಗೆ ದುಡ್ಡಿರುತ್ತೋ ಅವನ ಪಾಲಿಗೆ ಬಂಧುಗಳಿದ್ದಾರೆ, ಯಾರಿಗೆ ದುಡ್ಡಿರುತ್ತೋ ಅವನು ಲೋಕದಲ್ಲಿ ಪುರುಷ, ಯಾರಿಗೆ ದುಡ್ಡಿರುತ್ತೋ ಅವನು ವಿದ್ವಾಂಸ. ಸುಭಾಷಿತ ಅಂತ ಅಲ್ಲ, ಸೇರಿಸ್ಬಿಡು. ಸುಭಾಷಿತ ಏನು ಅಂತಾನೆ? ಸುಭಾಷಿತ ಅಂತ ನಮ್ಮಲ್ಲಿಲ್ಲ. ಸುಭಾಷಿತ ಅಂದ್ರೆ ಒಳ್ಳೆಯ ಮಾತು ಅಂತ, ಅದು ಧರ್ಮಪೂರ್ವಕವಾಗಿರ್ಬೇಕಾಗಿಲ್ಲ ಅಂತ ಗೊತ್ತಾಯ್ತಲ್ಲ. ಧರ್ಮಪೂರ್ವಕವಾಗಿರ್ಬೇಕಾಗಿಲ್ಲ. ಯಸ್ಯಾರ್ಥ ಸಚ ವಿಕ್ರಾಂತ, ಯಸ್ಯಾರ್ಥ ಸಚ ಬುದ್ಧಿಮಾನ್. ಯಾರಿಗೆ ದುಡ್ಡಿದೆ ಅವನನ್ನು ಪರಾಕ್ರಮಿ ಅಂತ ಜನ ಹೊಗಳುತ್ತಾರೆ. ಯಾರ ಹತ್ರ ದುಡ್ಡಿರುತ್ತೆ ಅವನನ್ನು ಓಹೋ ಬುದ್ಧಿವಂತರು, ಜ್ಞಾನಿಗಳು ಅಂತಾರೆ. ನಿಜವಾದ ಜ್ಞಾನಿಯನ್ನ ಕೇರ್ ಮಾಡೋರೇ ಇಲ್ಲ. ಯಸ್ಯಾರ್ಥ ಸಮಹಾಬಾಹು. ಯಾರಿಗೆ ದುಡ್ಡಿರುತ್ತೆ ಅವನಿಗೆ ಬೈಸಪ್ಸು ಟ್ರೈಸಪ್ಸು ಇರೋದು, ಅವನಿಗೆ ಸಿಕ್ಸ್ ಪ್ಯಾಕ್ಸ್ ಇರೋದು. ಆಯ್ತಾ? ಯಸ್ಯಾರ್ಥಾ ಸಮಹಾಬಾಹು ಯಸ್ಯಾರ್ಥಾಸ್ಥ ಗುಣಾಧಿಕ. ಯಾರಿಗೆ ದುಡ್ಡಿರುತ್ತೋ ಅವನು ಗುಣಾಧಿಕ ಅಂತಾರೆ. ಅರ್ಥಶ್ಚೈತೆ ಪರಿತ್ಯಾಗಾ ದೋಷ ಪ್ರವ್ಯಾಹೃತಾಮಯ ರಾಜ್ಯ ಮುತ್ಸೃಜತಾ ಧೀರ ಏನ ಬುದ್ಧಿಸ್ತ್ವಯಾ ಕೃತ. ಇದೆಲ್ಲ ದುಡ್ಡು ಬಿಟ್ರೆ ಈ ಎಲ್ಲ ಕಷ್ಟಗಳು ಬರುತ್ತೆ. ಅದಕ್ಕೆ ನಾನು ಅವತ್ತು ಹೇಳಿದ್ದು, ರಾಜ್ಯವನ್ನ ಬಿಡಬೇಡ. ದಶರಥನನ್ನ ವಿರೋಧಿಸಿ ಆದರೂ ಸರಿ ರಾಜ್ಯವನ್ನ ಬಿಡಬೇಡ ಅಂತಂದೆ. ಕೇಳದೆಯ ಮಾತನ್ನ? ಕೇಳಲಿಲ್ಲ ನೀನು. ಹರ್ಷ ಕಾಮಶ್ಚ ದರ್ಪಶ್ಚ ಧರ್ಮ ಕ್ರೋಧಚ್ಚಮೋ ಯಸ್ಯಾರ್ಥ ಧರ್ಮ ಕಾಮಾರ್ಥಾ ತಸ್ಯ ಸರ್ವಂ ಪ್ರದಕ್ಷಿಣಂ ಅಧನೇನ ಅರ್ಥ ಕಾಮೇನ ನಾರ್ಥ ಶಕ್ಯಂ ವಿಚಿನ್ವತ. ಯಾರಿಗೆ ದುಡ್ಡಿರುತ್ತೋ ಅವನ ಪಾಲಿಗೆ ಧರ್ಮ ಕಾಮ ಅರ್ಥ ಮೂರೂ ಇರುತ್ತೆ. ಅವನಿಗೆ ಪ್ರದಕ್ಷಿಣೆ ಬರ್ತವೆ, ಸುತ್ತು ಬರುತ್ತವೆ. ಯಾರಿಗೆ ದುಡ್ಡು ಇಲ್ಲವೋ ಅವನಿಗೆ ದುಡ್ಡು ಸಿಗಲ್ಲ. ದುಡ್ಡಿಲ್ಲ ಅದರಿಂದಾಗಿ ಅವನು ಮಾಡೋದು ಧರ್ಮ ಅಲ್ಲ, ಅವನಿಗೆ ಕಾಮ ಸಿಗಲ್ಲ, ಅರ್ಥವೂ ಸಿಗಲ್ಲ. ಅದಕ್ಕೆ ಅವತ್ತು ಹೇಳಿದ್ದು ನಾನು, ಹರ್ಷ ಕಾಮಶ್ಚ ದರ್ಪಶ್ಚ ಧರ್ಮ ಕ್ರೋಧಶ್ಚಮೋದಮಃ ಅರ್ಥಾದೇತಾನಿ ತರವಾಣಿ ಪ್ರವರ್ತಂತೆ ನರಾಧಿಪೆ. ಹರ್ಷ ಉಂಟಾಗಬೇಕು ಅಂದ್ರೆ ದುಡ್ಡು ಬೇಕು, ಕಾಮ ಸಿದ್ಧಿಸಬೇಕು ಅಂದ್ರೆ ದುಡ್ಡು ಬೇಕು, ಒಬ್ಬರ ಮೇಲೆ ನಾವು ಮಾಡಿದ ದರ್ಪ ನಡಿಬೇಕು ಅಂದ್ರೆ ದುಡ್ಡು ಬೇಕು. ದುಡ್ಡಿಲ್ಲದೆ ನಮ್ಮ ದರ್ಪವನ್ನ ಯಾರು ಕೂಡ ಕೇಳೋದಿಲ್ಲ. ದುಡ್ಡಿಲ್ಲದೆ ಯಾರು ಧರ್ಮ ಕೇಳೋಲ್ಲ, ಧರ್ಮ ಮಾಡಿದ್ರೂ ಗುರುತಿಸೋಲ್ಲ. ದುಡ್ಡಿದ್ರೆ ನಮ್ಮ ಸಿಟ್ಟು ನಡೆಯುತ್ತೆ, ದುಡ್ಡಿದ್ರೆ ನಮಗೆ ಶಾಂತಿ ಇರುತ್ತೆ, ಬೇರೆಯವರು ನಮ್ಮ ಬಗ್ಗೆ ಶಾಂತಿ ಇಟ್ಕೊಳ್ತಾರೆ. ಯಾರಿಗೆ ದುಡ್ಡಿರುತ್ತೆ ಅವನಿಗೆ ದಮ ಎಲ್ಲ ಇರುತ್ತೆ. ಅದರಿಂದಾಗಿ ಅರ್ಥಾದೇತಾನಿ ತರವಾಣಿ ಪ್ರವರ್ತಂತೆ ನರಾಧಿಪ. ಯೇಷಾಂ ನಕ್ಷತ್ಯಯಂ ಲೋಕಃ ಚರತಾಂ ಧರ್ಮಚಾರಿಣಾಂ ಯಸ್ಯಾರ್ಥಾಸ್ತ್ವಯಿ ನ ದೃಶ್ಯಂತೆ ದುರ್ದಿನೇಚು ಯಥಾಗ್ರಹಾಃ. ಅದರಿಂದಾಗಿ ಲೋಕ ಇಲ್ಲದೆ ಹೋದ್ರೆ, ದುಡ್ಡಿಲ್ಲದೆ ಹೋದ್ರೆ ಕೇವಲ ಧರ್ಮ ಕಟ್ಕೊಂಡು ಏನು ಪ್ರಯೋಜನ? ದುಡ್ಡಿಲ್ಲ ಅಂದ್ರೆ ಇನ್ನೇನು ಕಾಣಲ್ಲ. ಹೇಗೆ? ದುರ್ದಿನೇಶು ಯಥಾಗ್ರಹಾಃ. ಮೋಡ ಮುಸುಕಿದ ದಿವಸದಲ್ಲಿ ನಕ್ಷತ್ರಗಳು ಕಾಣಲ್ಲ, ಗ್ರಹಗಳು ಕಾಣೋದಿಲ್ಲ, ಸೂರ್ಯನೂ ಕಾಣಲ್ಲ. ಆ ರೀತಿ ದುಡ್ಡಿಲ್ಲ ಅಂದ್ರೆ ಯಾವುದು ಕಾಣಲ್ಲ. ಏನು ಗುಣ ಇದ್ರೇನು? ಅದಕ್ಕೆ ರಾಜ್ಯ ಬಿಡಬೇಡ ಅಂತ ಅವತ್ತು ಹೇಳಿದೆ. ತ್ವಯಿ ಪ್ರವ್ರಜಿತೆ ವೀರ ಗುರೋಶ್ಚ ವಚನೆ ಸ್ಥಿತೆ ರಕ್ಷಸಾಪಹೃತ ಭಾರ್ಯ ಪ್ರಾಣೇ ಪ್ರಿಯತರ ತವಾ. ಅಪ್ಪನ ಮಾತು ಅಂತ ಹೇಳಿ ರಾಜ್ಯ ಬಿಟ್ಟೆ, ನೋಡು ಹೆಂಡತಿನ ಎತ್ಕೊಂಡೋದ್ರು. ಅಪ್ಪನ ಮಾತು ಅಂತ ರಾಜ್ಯ ಬಿಟ್ಟದ್ದಕ್ಕಲ್ವ ಹೆಂಡತಿನ ಎತ್ಕೊಂಡು ಹೋಗಿದ್ದು. ತದದ್ಯ ವಿಪುಲಂ ವೀರ ದುಃಖಮಿಂದ್ರಜಿತಾಕೃತಂ ಕರ್ಮಣ ವ್ಯಪನೇಚಾಮಿ ತಸ್ಮಾದುತ್ತಿಷ್ಠ ರಾಘವ. ಅದರಿಂದಾಗಿ ಹೇಳು, ಇಂದ್ರಜಿತು ಉಂಟು ಮಾಡಿದ ದುಃಖ ಅದನ್ನ ಪರಿಹರಿಸಬೇಕು ಅಂದ್ರೆ ಸೇಡಿಗೆ ಸೇಡು ಒಂದೇ ದಾರಿ, ಕೊಂದು ಬಿಡ್ತೀನಿ ಈಗ ಅಂತ. ಉತ್ತಿಷ್ಠ ನರಚಾರ್ದೂಲ ದೀರ್ಘಬಾಹೋ ಧೃತವ್ರತ ಕಿಮಾತ್ಮಾನಂ ಮಹಾತ್ಮಾನಂ ಆತ್ಮಾನಂ ನಾವಬುದ್ಧತೆ. ಹೇಳು, ನಿನ್ನಲ್ಲಿ ಇರುವ ಪರಾಕ್ರಮ ನಿನಗೆ ತಿಳಿಯದೆ? ಸಿಟ್ಟು ಮಾಡಿಕೊಳ್ಳಿ ಗೊತ್ತಿಲ್ವ ನಿನಗೆ? ಅಯಮನಗತ ಓದಿತ ಪ್ರಿಯಾರ್ಥಂ ಜನಗತುತಾ ನಿಧನಂ ನಿರೀಕ್ಷರಿಷ್ಟ ಸರಥ ಗಜ ಹಯಾಂತರಾಕ್ಷಸೇಂದ್ರಾಂ ಭೃಶಮಿಷಿಭಿರ್ ವಿನಿಪಾತಯಾಮಿ ಲಂಕಾಂ. ಇದೋ ನಾನೇ ಹೋಗ್ತೇನೆ,
ಇಡೀ ಲಂಕೆಯನ್ನು ಕೆಡವಿ ಬಿಡ್ತೇನೆ ಅಂತ ಲಕ್ಷ್ಮಣ ಹೇಳಿದ ಅನ್ನುವಲ್ಲಿಗೆ 83ನೆಯ ಸರ್ಗ ಮುಗೀತು. ರಾಮಮಾಶ್ವಾತಮಾನೇತು ಲಕ್ಷ್ಮಣೇ ಭ್ರಾತೃವತ್ಸಲೆ ನಿಕ್ಷಿಪ್ಯ ಗುಲ್ಮಾನ್ ಸ್ವಸ್ಥಾನೆ ತತ್ರಾಗಚ್ಛದ್ವಿಭೀಷಣ. ಈ ರೀತಿಯಾಗಿ ರಾಮನಿಗೆ ಸಮಾಧಾನ ಮಾಡ್ತಾ ಇದ್ದಾಗ ಲಕ್ಷ್ಮಣ ಸಮಾಧಾನ ಮಾಡ್ತಾ ಇದ್ದಾಗ ವಿಭೀಷಣ ಬಂದ. ನಾನಾ ಪ್ರಹರಣೈರ್ವೀರೈ ಚತುರ್ಭಿರಭಿರ ಸಂವೃತ ನೀಲಾಂಜನ ಚಯಾಕಾರೈ ಮಾತಂಗೈರಿವಯೂಥಪೈ. ಅವನ ಹಿಂದೆ 4 ಜನ ಇದ್ರು, ಅವನ ಭೃತ್ಯರು. ನೀಲಾಂಜನ ಚಯಾಕಾರೈ, ಕಪ್ಪು ಹೊಳಿತಾ ಇದ್ರಂತೆ ಅವರು. ಮಾತಂಗೈರಿವ ಯೂಥಪೈ, ಒಳ್ಳೆ ಆನೆಗಳ ತರಹ ಇದ್ರು. ಸೋಭಿಗಮ್ಯ ಮಹಾತ್ಮಾನಂ ರಾಘವಂ ಚೋಕಲಾಲತಂ ವಾನರಾನ್ಶ್ಚಾಪಿ ದದೃಚೆ ಬಾಷ್ಪ ಪರ್ಯಾಕುಲೆ ಕ್ಷಣಾನ್. ಅವನು ರಾಮನನ್ನು ಬಂದು ನೋಡಿದ. ರಾಮನಿಗೆ ಇವನು ಕಾಣ್ತಾ ಇಲ್ಲ. ಯಾಕೆಂದ್ರೆ ಕಣ್ಣಿನಲ್ಲಿ ನೀರಿದ್ದದ್ರಿಂದ ಕಾಣ್ತಾ ಇರಲಿಲ್ಲ. ರಾಘವಂ ಚ ವ್ರೀಡಿತಂ ಶೋಕ ಸಂತಪ್ತಂ ದೃಷ್ಟ್ವಾ ರಾಮಂ ವಿಭೀಷಣ. ಬಹಳ ದುಃಖ ಆಯಿತು. ವಿಭೀಷಣ ಏನಿದು ಅಂತ ಕೇಳಿದಂತೆ. ಅಂತರ್ದುಃಖೇನ ದೀನಾತ್ಮ, ಒಳಗಡೆಯ ದುಃಖದಿಂದ ಕಂಗೆಟ್ಟು ನುಡಿದ ಏನಿದು ಅಂತ. ಆಗ ವಿಭೀಷಣನ ಮುಖವನ್ನು ನೋಡಿ, ಸುಗ್ರೀವನನ್ನು ನೋಡಿ, ಲಕ್ಷ್ಮಣನನ್ನು ನೋಡಿ, ಮಂದಾರ್ಥಂ ಇದಂ ಬಾಷ್ಪ ಪರಿಪ್ಲುತಃ, ಸಣ್ಣಗೆ ಗೊಣಗಿದ ರಾಮ. ಹತಾಂ ಇಂದ್ರಜಿತಾ ಸೀತಾ ಇತಿ ಶ್ರುತ್ವೈಷ ರಾಘವಃ ಹನುಮದ್ವಚನಾತ್ ಸೌಮ್ಯ ತತೋ ಮೋಹಂ ಉಪಾಗತಃ. ಲಕ್ಷ್ಮಣ ಹೇಳ್ದ, ಏನು ಮಾತಾಡಲಿಲ್ಲ, ಅವನೇನು ಗೊಣಗ್ತಾ ಇದ್ದಾನೆ ಗೊತ್ತಾಗಲಿಲ್ಲ. ಆಗ ಲಕ್ಷ್ಮಣ ಹೇಳಿದಂತೆ, ಹನುಮಂತ ಬಂದು ಒಂದು ಸುದ್ದಿ ಹೇಳಿದ, ಇಂದ್ರಜಿತ್ತು ಸೀತೆಯನ್ನ ಕೊಂದಿದ್ದಾನೆ ಅಂತ. ಅವಾಗಿಂದ ಹೀಗಾಗಿದ್ದಾನೆ. ಕಥಯಂತಂ ಚ ಸೌಮಿತ್ರಿಂ ಸನ್ನಿವಾರ್ಯ ವಿಭೀಷಣ ಪುಷ್ಕರಾರ್ಥಮಿದಂ ವಾಕ್ಯಂ ವಿಸಂಜ್ಞಂ ರಾಮಮಬ್ರವೀತ್. ಆಗ ವಿಭೀಷಣ ಹೇಳಿದ, ಅಭಿಪ್ರಾಯಂತು ಜಾನಾಮಿ ರಾವಣಸ್ಯ ದುರಾತ್ಮನಃ ಸೀತಾಂ ಪ್ರತಿ ಮಹಾಬಾಹೋ ನ ಚ ಘಾತಂ ಕರಿಷ್ಯತಿ. ಇದು ಅತ್ಯಂತ ಅಯುಕ್ತವಾದ ಮಾತು. ಹೀಗೆ ನಡೆದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಾಗರಸ್ಯೇವ ಶೋಷಣಂ. ಇಡೀ ಸಮುದ್ರ ಒಣಗಿ ಹೋಯಿತು ಅಂದ್ರೆ ನಂಬ್ತೀರ ನೀವು? ನಂಬಲಿಕ್ಕಾಗಲ್ಲ. ಅಷ್ಟೇ ಅವಿಶ್ವಸನೀಯ. ಸೀತೆಯನ್ನ ಇಂದ್ರಜಿತ್ತು ಕೊಲ್ತಾನೆ ಅಂತ. ರಾವಣನ ಸ್ವಭಾವ ನನಗೆ ಗೊತ್ತಿಲ್ವಾ? ಸೀತೆಯನ್ನು ಬಿಡ್ತಾನ? ತಾನ್ ಸತ್ರು ಸೀತೆಯನ್ನು ಬಿಡಲ್ಲ, ಕೊಲ್ಲಲ್ಲ ಅವನು. ಯಾಕೆಂದ್ರೆ ಆ ತರಹದ ಉತ್ಕಟವಾದ ಕಾಮವಿದೆ ಅವನಿಗೆ. ಸೀತೆಯಂತಹ ಚಲುವಂತ ಚಲುವೆಯನ್ನು ಹೇಗೆ ಕೊಲ್ತಾನೆ? ಯಾಚ್ಯಮಾನ ಸುಬಹುಚೋ ಮಯಾ ಹಿತ ಚಿಕೀರ್ಷುಣ ವೈದೇಹೀಂ ಉತ್ಸೃಜಸ್ವೇತಿ ನಚ ತತ್ಕೃತವಾನ್ವಚಃ. ಸೀತೆಗೆ ಒಂದು ಗೀರ್ ಗಾಯ ಕೂಡ ಆಗಿರಲ್ಲ. ನಾನೇ ಎಷ್ಟು ಬಾರಿ ಹೇಳಿದ್ದೀನಿ ಗೊತ್ತಾ, ಅಣ್ಣ ಇವಳಿದ್ರೆ ಲಂಕೆಗೆ ಮಾರಿ ಬಿಟ್ಬಿಡು ಇವಳನ್ನ ಅಂತಂದ್ರೆ ಬಿಡ್ಲಿಕ್ಕೆ ಒಪ್ಪಲಿಲ್ಲ. ಯಾಕೆಂದ್ರೆ ಸೌಂದರ್ಯದ ಮೇಲೆ ಉತ್ಕಟವಾದ ಲೋಭ. ನೈವ ತಾಮ್ನಾ ನದಾನೇನ ನ ಭೇದೇನ ಕೃತೋ ಯುಧ ಸಾದ್ರಷ್ಟುಮಪಿ ಶಕ್ಯೇತ ನೈವ ಚಾನ್ಯೇನ ಕೇನಚಿತ್. ಅಲ್ಲಪ್ಪ, ಸೀತೆ ಹೇಗಿದ್ದಾಳೋ ಇಲ್ವೋ ಅಂತನೂ ಇಂದ್ರಜಿತ್ತು ನೋಡಿಲ್ಲ. ನಿನಗೆ ಗೊತ್ತಾ? ನಿನಗೆ ನೈವ ಸಾಮ್ನಾ, ಅವನಿಗೆ ಏನು ಪೂಸಿ ಹೊಡೆದ್ರು ರಾವಣನಿಗೆ ಸೀತೆ ಹತ್ರ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಮಕ್ಕಳನ್ನ. ನ ದಾನೇನ, ದಾನ ನ ಭೇದೇನ, ಒಡಕುಂಟು ಮಾಡಿದರೂ ಕೂಡ ಸೀತೆಯನ್ನು ನೋಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಗಂಡು ಮಕ್ಕಳಿಗೆ. ಯಾಕೆಂದ್ರೆ ಅಷ್ಟು ಅದ್ಭುತವಾದ ನಂಬಿಕೆ ತನ್ನ ಕ್ಯಾರೆಕ್ಟರ್ನಲ್ಲಿ. ನಮ್ಮವ್ರ ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ ಹೀಗಿರ್ಬೇಕಾದ್ರೆ ನಮ್ಮವ್ರ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂತ ಗೊತ್ತಾ ಅವನಿಗೆ. ಯಾರಿಗೆ ಅಭದ್ರತೆ, ಇನ್ಸೆಕ್ಯೂರಿಟಿ ಇರುತ್ತೆ ಅವರು ಬುರ್ಕಾ ಹಾಕಿ ಕುಡಿಸೋದು. ಯಾಕಂದ್ರೆ ನಾವು ಬೇರೊಬ್ಬರ ಮೇಲೆ ಕಣ್ಣು ಹಾಕ್ತಿವಿ, ಬೇರೆಯವ್ರು ನಮ್ಮ ಮೇಲೆ ಕಣ್ಣು ಹಾಕಬಾರ್ದು ಅಂತಂದ್ರೆ ಅವಳಿಗಿಡೀ ಕಪ್ಪು ಬಟ್ಟೆ ಹಾಕಿ ಕುಡಿಸ್ಬಿಡೋದು. ಯಾಕೆ? ಇದು ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ, ಅದರಿಂದಾಗಿ ನಮ್ಮಂತೆಯೇ ಜಗತ್ತಲ್ಲಿರೋರೆಲ್ಲ ಕಳ್ಳರು ಅಂತ ಅದಕ್ಕೆ ಮುಚ್ಚಿಬಿಡೋದು.
ಕಿಟಕಿ ಮುಚ್ಚಿಬಿಡೋದು, ಕಿಟಕಿ ಕಪ್ಪು ಬಣ್ಣ ಹೊಡೆದಾಕ್ಬಿಡೋದು, ಹೀಗೆಲ್ಲ ಮಾಡ್ತಾರೆ. ಎಷ್ಟು ಕಷ್ಟ. ನಮ್ಮ ಜನಕ್ಕೆ ಅದು ಅರ್ಥ ಆಗಲ್ಲ. ಅದು ಸೆಕ್ಯೂರಿಟಿ ಅನ್ಕೋತಾರೆ. ಯಾಕೆಂದ್ರೆ ಅವ್ರು ಒಳಗಡೆ ಇದ್ದೇನು ಬೇಕಾದ್ರೆ ಅನ್ಯಾಯ ಮಾಡ್ಬೋದಲ್ಲ, ಅದಕ್ಕೆ ಅದು ರಕ್ಷಾ ಕವಚ ಅಂತ ಇವ್ರು ಅನ್ಕೊಳ್ಳೋದು. ಅದು ಇರುವೆಗೆ ಆಮೆ ಚಿಪ್ಪು ಜೋಡಿಸ್ದಾಗಿರುತ್ತೆ. ಹಂಗೆ ಉಸಿರುಗಟ್ಟು ಒಳಗಡೆ ಸತ್ತೋಗ್ಬಿಡ್ಬೇಕಷ್ಟೇ, ಆ ತರಹ ಇರುತ್ತೆ. ವಾನರಾನ್ ಮೋಹಯಿತ್ವಾತು ಪ್ರತಿಯಾತಸ್ಥ ರಾಕ್ಷಸಃ ಮಾಯಾಮಯಿ ಮಹಾಬಾಹೋ ತಾಂ ವಿದ್ಧಿ ಜನಕಾತ್ಮಜಾಂ. ಅದರಿಂದಾಗಿ ಕಪಿಗಳನ್ನು ಮಂಗ ಮಾಡಿದನಷ್ಟೆ, ಮರಳರನ್ನಾಗಿ ಮಾಡಿದ್ದಾನೆ. ಮೊದಲೇ ಮರಳರು, ಇನ್ನಷ್ಟು ಮರುಳರನ್ನಾಗಿ ಮಾಡಿದ್ದಾಯಿತು. ಚೈತ್ಯಂ ನಿಕುಂಭಿಲಾ ಮಧ್ಯ ಪ್ರಾಪ್ಯ ಹೋಮಂ ಕರಿಷ್ಯತಿ ಹುತವಾನ್ ಉಪಯಾತೋ ಹಿ ದೇವೈರಪಿ ಸವಾತವೈಹಿ. ನಿಜವಾಗಿಯೂ ಆಗಿದ್ದೇನು ಗೊತ್ತಾ, ಅವನಿಗೆ ಒಂದು ಸ್ವಲ್ಪ ಟೈಮ್ ಬೇಕಿತ್ತು. ವಿಭೀಷಣನಿಗೆ ಮತ್ತೆ ಹೋಗಿ ಹೋಮ ಮಾಡ್ಕೊಂಡು ಬರ್ಲಿಕ್ಕೆ ಒಂದು ಟೈಮ್ ಬೇಕು. ಆ ಟೈಮ್ ಕ್ರಿಯೇಟ್ ಮಾಡ್ಕೋಬೇಕಲ್ಲ ಅವನು, ಅದಕ್ಕೆ ಇದನ್ನು ಮಾಡಿದ್ದಾನೆ. ಅದೊಂದು ಸ್ಪೇಸ್ ಬೇಕು ಅವನಿಗೆ, ಅದೊಂದು ಏನು ಆ ಒಂದು ಅಂತರ ಬೇಕು, ಆ ಬಿಡುವು ಬೇಕು ಅವನಿಗೆ. ಅದಕ್ಕೆ ಇದನ್ನು ಮಾಡಿಕೊಂಡಿರೋದು. ದುರಾಧರ್ಷೋ ಭವತ್ಯೇತ ಸಂಗ್ರಾಮೇ ರಾವಣಾತ್ಮಜ. ಇವಾಗ ಹೋಗಿರ್ತಾನವನು ನಿಕುಂಭಿಲಾಗೆ. ನಿಕುಂಭಿಲ ಅಂತ ಲಂಕೆಯಲ್ಲಿ ಒಂದು ಪ್ರದೇಶ, ನಮ್ಮಲ್ಲಿ ಬನಶಂಕರಿ ಅಂತಿಲ್ವೇ ಬೆಂಗಳೂರಲ್ಲಿ, ಬನಶಂಕರಿ ಅಂತ ಹೇಳಿ ಹೇಳ್ತೇವೆ, ಒಂದು ಜಾಗದ ಹೆಸರು. ಹಾಗೆ ನಿಕುಂಭಿಲ ಅಂತ ಹೇಳೋದು ಸ್ತ್ರೀಲಿಂಗವೇ. ನಿಕುಂಭಿಲ ಅಂತ ಒಂದು ಜಾಗ. ಆ ಜಾಗಕ್ಕೆ ಹೋಗಿ ಅವನು ಹೋಮ ಮಾಡ್ತಾ ಇದ್ದಾನೆ ಅಷ್ಟೇ, ಇನ್ನೇನಿಲ್ಲ. ನನಗೆ ಗೊತ್ತಿಲ್ವಾ, ಎಲ್ಲ ಗೊತ್ತು. ಇವ್ರು ಯುದ್ಧದ ಟೆಕ್ನಿಕ್ ಏನು, ಯಾವುದರಿಂದ ಬಲ ಪಡಿತಾರೆ ಚೆನ್ನಾಗಿ ಗೊತ್ತು ನನಗೆ. ಸೀದತೆ ಹಿ ಬಲಂ ಸರ್ವಂ ದೃಷ್ಟ್ವಾ ತ್ವಾಂ ಶೋಕಕರ್ಷಿತಂ ಇಹತ್ವಂ ಸ್ವಸ್ಥ ಹೃದಯ ತಿಷ್ಠ ಸತ್ವ ಸಮುಚ್ಛ್ರಿತಃ. ಅದರಿಂದಾಗಿ ಮಿಥ್ಯಾ ಸಂತಾಪವನ್ನು ಬಿಟ್ಟು ಬಿಡು, ಲಕ್ಷ್ಮಣನನ್ನು ನಮ್ಮ ಜೊತೆಗೆ ಕಳುಹಿಸು, ಸೈನ್ಯ ಇರಲಿ ಜೊತೆಗೆ. ಯೇಷತಂ ನರಚಾರ್ದೂಲೋ ರಾವಣಂ ನಿಶಿತೈಶ್ವರೈಹಿ ತ್ಯಾಜಯಿಷ್ಯಾಮಿ ತತ್ಕರ್ಮ ತಥೋ ವಧ್ಯೋ ಭವಿಷ್ಯತಿ. ಇವತ್ತು ಕರ್ಕೊಂಡು ಹೋಗ್ತೀನಿ, ನನ್ನನ್ನು ನಂಬು, ಲಕ್ಷ್ಮಣನನ್ನು ನನ್ನ ಕೈಲಿ ಕೊಡು, ಇಂದ್ರಜಿತ್ ಪ್ರಾಣ ಅವರಪ್ಪನ ಕೈಲಿ ಇಲ್ಲದೆ ಇರೋ ಹಾಗೆ ಮಾಡ್ತೀನಿ ಅಂತ ಹೇಳಿದ. ಮನುಜವರನ ಕಾಲ ವಿಪ್ರಕರಚೋ ರಿಪುರಿಧನಂ ಪ್ರತಿ ಯಕ್ಷಮೋಕ್ತಿ ಕರ್ತುಂ ತ್ವಮತಿ ಸೃಜ ರಿಪೋರ್ವಧಾಯ ವಜ್ರಂ ದಿವಿಜ ರಿಪು ಪ್ರಮಥನೆ ಯಥಾ ಮಹೇಂದ್ರ. ಇಂದ್ರ ಶತ್ರುಗಳನ್ನು ಕೊಲ್ಲುವಾಗ ಮಿಂಚನ್ನ ಎಸೆಯುವ ಹಾಗೆ, ಸಿಡಿಲ ಬಡಿಗೆಯ ಹಾಗೆ ಈ ನಿನ್ನ ಕೈಯಲ್ಲಿರುವ ಲಕ್ಷ್ಮಣ ಎನ್ನುವ ವಜ್ರವನ್ನು ಎಸಿ ಅವನು ಸಾಯ್ತಾನೆ ಅಂತ ಹೇಳಿದ ಅನ್ನುವಲ್ಲಿಗೆ 84ನೇ ಸರ್ಗ. ಇವತ್ತು ಹೋಗಲೇಬೇಕು, ಹೋಗದೆ ಹೋದ್ರೆ ಸಮಾಪ್ತ ಕರ್ಮಾಚ ಸರಾಕ್ಷಸ ಋಷಭೋ ಭವತ್ಯ ದೃಶ್ಯ ಸಮರೇ ಸುರಾಸುರೈ ಯುಯುತ್ಸತಾ ತೇನ ಸಮಾಪ್ತ ಕರ್ಮಣ ಭವೇತ್ ಸುರಾಣಾಮಪಿ ಸಂಚಯೋ ಮಹಾನ್. ಅವನೇನಾದರೂ ತನ್ನ ಕರ್ಮವನ್ನು ಮಾಡಿದರೆ ಅವನನ್ನು ಯಾರಿಗೂ ಕೊಲ್ಲಿಕ್ಕಾಗಲ್ಲ, ಅವನ ಯಾಗವನ್ನು ಪೂರ್ತಿಗೊಳಿಸಬಾರದು, ಆ ತರಹ ಮಾಡು ಅಂತ ಹೇಳಿದ ಅನ್ನುವಲ್ಲಿಗೆ 84ನೇ ಸರ್ಗ ಮುಗಿದಿದೆ. 85ನೇ ಸರ್ಗವನ್ನ ಮುಂದಿನ ದ್ವಾದಶಿ ಶನಿವಾರ ನೋಡೋಣ. ಕೃಷ್ಣಾರ್ಪಣ.